अस्माकं बेंगलुरु बज़ इति पॉडकास्ट मध्ये ಪ್ರಧಾನಿ ಮೋದಿ ಅವರು बेंगलुरु में एक पार्क है कब्बन पार्क। इस पार्क में यहाँ के लोगों ने एक नई परंपरा शुरू की है, संस्कृत वीकेंड। इसकी शुरुआत समष्टि गुब्बी जी ने की। ಯಾಕಿಷ್ಟು ಪ್ರೀತಿ ಸಂಸ್ಕೃತದ ಮೇಲೆ? ಯಾವುದೋ ವಿದೇಶದ ಭಾಷೆ ಯೂಸ್ ಮಾಡೋ ಬದಲು ಸಂಸ್ಕೃತವನ್ನ ಯಾಕೆ ನಾವು ಕನೆಕ್ಟಿಂಗ್ ಲ್ಯಾಂಗ್ವೇಜ್, ಒಫಿಷಿಯಲ್ ಲ್ಯಾಂಗ್ವೇಜ್. ಸಂಸ್ಕೃತದಲ್ಲಿ ನೀರಿಗೆ 35ರಿಂದ ಜಾಸ್ತಿ ಪದಗಳಿವೆ. ಬೇರೆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಯಾಕೆ ಈ ಪದಕ್ಕೆ ಹ್ಯಾಂಡಿಗೆ ವೈ ಡು ಯು ಕಾಲ್ ಇಟ್ ಆಸ್ ಹ್ಯಾಂಡ್ ಅಂತ ಕೇಳಿದ್ರೆ ದೇರ್ ಇಸ್ ನೋ ಆನ್ಸರ್. ಪಿಷ್ಟಜ ಅಂದ್ರೆ ಪಿಜ್ಜಾ, ಇಷ್ಟ ಅಂದ್ರೆ ಹಿಟ್ಟು, ಜಾ ಅಂದ್ರೆ ಹಾಡು ಹಾಡಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಹೃದಯಂ ತವ ಜೀವನಾಯಾರ್ಪಿತಂ ಪ್ರಿಯತರ ಮೇ ಹೃದಯ ವಿಮೋಹನಂ ಆಕರ್ಷಣಂ ಇಹ ತ್ವಾಂ ಪ್ರತಿ. ಸೀರಿಯಸ್ಲಿ ಸುಮಾರು ಜನ ಕೇಳ್ತಾರೆ ಯಾಕೆ ಸಂಸ್ಕೃತ. ಒಬ್ಬ ಭಾರತೀಯಾಗಿ ಐ ಥಿಂಕ್ ದಟ್ ಕ್ವೆಶ್ಚನ್ ಇಸ್ ಸೋ ರಿಡಿಕ್ಯುಲಸ್. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ನಾವು ಸಾಮಾನ್ಯವಾಗಿ ಸಂಸ್ಕೃತ ಅಂದ ತಕ್ಷಣ ಎಷ್ಟು ಕಷ್ಟವೋ ಆ ಭಾಷೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದುಬಿಡ್ತೀವಿ. ನಮ್ಮೆಲ್ಲರಿಗೂ ಸಂಸ್ಕೃತ ಅನ್ನೋದು ತೃತೀಯ ಭಾಷೆಗಳ ಆಯ್ಕೆಯಲ್ಲಿ ಒಂದು ಅನ್ನೋದಷ್ಟೇ ನೆನಪಿರುತ್ತೆ. ಆದರೆ ಅದರಲ್ಲಿ ಎಷ್ಟರ ಮಟ್ಟಿಗಿನ ಎಕ್ಸ್ಪೆರಿಮೆಂಟ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಸಂಸ್ಕೃತ ಭಾಷೆಯಲ್ಲಿ ಪಾಡ್ಕಾಸ್ಟ್ ಮಾಡ್ತಾರೆ, ರ್ಯಾಪ್ ಮಾಡ್ತಾರೆ, ಕನ್ನಡ ಮತ್ತು ಇತರೆ ಭಾಷೆಗಳ ಹಾಡುಗಳನ್ನು ಸಂಸ್ಕೃತದಲ್ಲಿ ಹಾಡಿ ತೋರಿಸಿ ಎಷ್ಟು ಸುಮಧುರವಾಗಿದೆ ಅನ್ನೋದನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಡೋದು ಮಾತ್ರ ಅಲ್ಲದೆ ಅವರದ್ದೇ ಒಂದು ತಂಡ ಕಟ್ಟಿ ಸಂಸ್ಕೃತನ ಬೆಳೆಸುವ ಒಂದು ಕಾಯಕ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನನಗೆ ಖುಷಿಯಾಗಿದ್ದು ಏನಂದರೆ, ಸಂಸ್ಕೃತ ಬರೀ ದೇವರ ಶ್ಲೋಕಗಳಿಗೆ ಮಾತ್ರ ಸೀಮಿತ ಅಲ್ಲ, ಆಡುಭಾಷೆಯಾಗಬೇಕು ಅನ್ನೋದು ಒಂದು ದೊಡ್ಡ ಕನಸು ಅವರದ್ದು. ನನಗೆ ಆರಂಭದಲ್ಲಿ ಹಿಂಗೂ ಒಂದಿರಬಹುದಾ ಅಂತ ಯೋಚನೆ ಬಂತು. ಆದರೆ ಅವರು ಪೇಜಸ್ ನೋಡ್ತಾ ಹೋದಾಗ ಅಮ್ಯೂಸಿಂಗ್ ಅನ್ನಿಸ್ತು, ವಾವ್ ಅಂತ ಫೀಲ್ ಆಯಿತು. ಸೊ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡದೆ ನಾನು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಸ್ವಾಗತಿಸ್ತಾ ಇದ್ದೀನಿ ಸಮಷ್ಟಿ ಗುಬ್ಬಿ ಅವರನ್ನು. ಸಮಷ್ಟಿ, ನಮಸ್ಕಾರ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ನಮಸ್ಕಾರ, ಸೂಪರ್ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಚೆನ್ನಾಗಿದ್ದೀನಿ. ನನಗೆ ನೋಡ್ತಾ ಮುಖ ಅರಳೋದು ನಿಂತೇ ಇಲ್ಲ. ನಿಮ್ಮ ಪೇಜನ್ನು ನೋಡ್ತಾ ಓ ಮೈ ಗಾಡ್, ಹಿಂಗೆ ಓಕೆ ರ್ಯಾಪ್, ಓಕೆ ಪಾಡ್ಕಾಸ್ಟ್, ಓಕೆ ಈ ಸಾಂಗು. ನನಗೆ ವಾವ್ ಅಂತ ಫೀಲ್ ಆಗ್ತಾ ಇತ್ತು ನಿಮ್ಮ ಪೇಜ್ ನೋಡುವಾಗ. ಅಮೇಝಿಂಗ್, ವಾಟ್ ಎನ್ ಎಫರ್ಟ್, ಬ್ಯೂಟಿಫುಲ್. ಧನ್ಯವಾದ. ಹೇಗಿದ್ದೀರಿ? ಹೇಗಾಗ್ತಿದೆ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಇನ್ನೂ ಸುಮಾರು ನೀವು ಹೇಳೋದು ಕೇಳ್ತಾ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ಇನ್ನೂ ಎಷ್ಟಿದೆ ಮಾಡೋದು. ನೀವು ಹೇಳಿದಾಗ ಅಂದರೆ ಸಂಸ್ಕೃತ ಆಡು ಭಾಷೆ ಆಗಬೇಕು ಅನ್ನೋ ಕನಸಿದೆ ಅಂತ ಹೇಳಿದ್ರಿ ಅಲ್ವಾ, ಅದು ಎಷ್ಟು ನಿಜ. ಅಲ್ಲಿವರೆಗೂ ತಲುಪಬೇಕು ಅಂದರೆ ಇನ್ನೂ ಎಷ್ಟು ಮಾಡಬೇಕು ಅನ್ನೋದು ಒಂದು ರೌಂಡ್ ಹಿಂಗ್ರಪ್ಪ ಅಂತ ಪಾಸ್ ಆಯಿತು. ಹೌದು, ನೀವು ಪಾಡ್ಕಾಸ್ಟಿಗೆ ಮುಂಚೆ ಕೂತ್ಕೊಳ್ಳುವಾಗ ನಿಮ್ಮ ಕನಸೇನು ಅಂತ ಕೇಳಿದಾಗ ಹೇಳಿದ್ರಿ, ಅಂದರೆ ಸಂಸ್ಕೃತ ಯಾರೋ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಏನೋ ವಿಶೇಷ ಅನ್ನಿಸ್ಬಾರ್ದು, ಅಂಥದ್ದೊಂದು ದಿನ ಬರಬೇಕು ಅಂತ. ಹೌದು ಹೌದು. ಯಾಕಿಷ್ಟು ಪ್ರೀತಿ ಸಂಸ್ಕೃತದ ಮೇಲೆ? ಒಂದು ಫಸ್ಟ್ ಲವ್ ಅಂತ ಹೇಳ್ತಾರಲ್ಲ, ಹಾಗೆ ಅದಕ್ಕೇನೂ ರೀಸನ್ ಇಲ್ಲ. ಅದು ಕೇಳಿದಾಗ ಅದನ್ನು ಮಾತಾಡಬೇಕು, ಅದರಲ್ಲಿ ಹಾಡಬೇಕು, ಏನು ಮಾಡಿದರೂ ಅದರಲ್ಲಿ ಮಾಡಬೇಕು, ರೀಲ್ಸ್ ಮಾಡಿದರೂ ಅದರಲ್ಲಿ ಮಾಡಬೇಕು ಅಂತ ಒಂದು ಭಾವನೆ. ಇನ್ನೊಂದು ಕಡೆ ಅದರದ್ದು ಮುಖ ನೋಡೋದಾದರೆ, ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದಂಥ ಒಂದು ರಾಜ್ಯ ಇದೆ, ಜಾಗ ಇದೆ. ಉದಾಹರಣೆಗೆ ಕನ್ನಡ ಕರ್ನಾಟಕ ಅಂತ ನಮಗೆ ಕನೆಕ್ಟ್ ಮಾಡ್ಬೋದು ಒಂದು ಜಿಯೋಗ್ರಫಿಕಲಿ. ಅದೇ ರೀತಿ ತಮಿಳ್ನಾಡಿಗೆ ತಮಿಳ್, ಅದೇ ರೀತಿ ಮರಾಠಿಗೆ ಮಹಾರಾಷ್ಟ್ರ ಇದೆ. ಆದರೆ ಸಂಸ್ಕೃತಕ್ಕೆ ಯಾವುದೇ ಒಂದು ಜಾಗ ಅಂತ ಇಲ್ಲ. ಅದು ಕೇವಲ ಕರ್ನಾಟಕ ಅಲ್ಲ, ಕೇವಲ ಒಂದು ರಾಜ್ಯ ಅಲ್ಲ ಭಾರತದ್ದು, ಕೇವಲ ಭಾರತ ಕೂಡ ಅಲ್ಲ, ಇಡೀ ಜಗತ್ತಲ್ಲಿ ಎಲ್ಲಿ ಬೇಕಾದ್ರಲ್ಲೂ ಮಾತಾಡ್ಬೋದಂಥ ಒಂದು ಭಾಷೆ. ಆ ರೀತಿಯಾದ ಭಾಷೆ ನಮ್ಮ ಭಾರತದ ಎಲ್ಲ ರಾಜ್ಯಗಳನ್ನು ಕನೆಕ್ಟ್ ಮಾಡ್ಬೋದಾದಂಥ ಒಂದು ಶಕ್ತಿ ಇದೆ ಅದಕ್ಕೆ. ಸೊ ಇವಾಗ ಬೇರೆ ಒಂದು ರಾಜ್ಯಕ್ಕೆ ಹೋಗಿ ನಾನು ಫಸ್ಟ್ ನನಗೆ ಭಾಷೆ ಬರೋದೇ ಇಂಗ್ಲೀಷ್. ಅಂದರೆ ಅಲ್ಲಿಯ ಭಾಷೆ ನನಗೆ ಬರೋದಿಲ್ಲ, ಅದಕ್ಕೆ ನೆಕ್ಸ್ಟ್ ಯಾವ ಭಾಷೆ ಯೂಸ್ ಮಾಡ್ಬೋದು? ಇಂಗ್ಲೀಷು.
ಸೊ ಯಾವುದೋ ವಿದೇಶದ ಭಾಷೆ ಯೂಸ್ ಮಾಡೋ ಬದಲು ಸಂಸ್ಕೃತವನ್ನು ಯಾಕೆ ನಾವು ಕನೆಕ್ಟಿಂಗ್ ಲ್ಯಾಂಗ್ವೇಜ್, ಒಫಿಷಿಯಲ್ ಲ್ಯಾಂಗ್ವೇಜ್, ಆಧಿಕಾರಿಕ ಭಾಷೆಯನ್ನಾಗಿ ಯಾಕೆ ನಾವು ತರಬಾರ್ದು ಅನ್ನೋದು ಒನ್ ಆಫ್ ದಿ ಏನು ಹೇಳ್ತಾರೆ ರ್ಯಾಷನಲ್ ರೀಸನ್ಸ್ ಅಂತ ಹೇಳ್ಬೋದು. ಲವ್ಲಿ. ಐ ಆಮ್ ಕ್ಯೂರಿಯಸ್, ಈಗ ಪಾಡ್ಕಾಸ್ಟಿಗೆ ನೀವು ಬಂದಿದ್ದೀರಿ, ಹಾಂ, ನಾನು ನಿಮ್ಮನ್ನು ವೆಲ್ಕಮ್ ಮಾಡಬೇಕು. ಓಕೆ. ಸಂಸ್ಕೃತದಲ್ಲಿ ಹೇಗಿರುತ್ತೆ ಹೇಳ್ಬೋದಾ? ಸೊ ಬೆಂಗಳೂರು ಬಸ್ ಪಾಡ್ಕಾಸ್ಟ್ ನೀವು ಬಂದಿದ್ದೀರಿ, ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಿದ್ದೀನಿ. ಓಕೆ. ಅಥವಾ ನೀವು ನನ್ನನ್ನು ವೆಲ್ಕಮ್ ಮಾಡ್ಬೋದು. ಸರಿ. ಓಕೆ. ಸರ್ವೇಷಾಮಪಿ ನಮಸ್ಕಾರಾಃ. ಸರ್ವೇಭ್ಯಃ ಪ್ರೀತ್ಯಾ ಅಹಂ ಸ್ವಾಗತಂ ವದಾಮಿ अस्माकं बेङ्गलूरु बज़् इति पाड्कास्ट् मध्ये. अद्य अस्माकं परतः भावना इति महोदया अस्ति, उपस्थिता अस्ति. तस्मै अहं प्रीत्या स्वागतं वदामि. भवत्यै स्वागतम् अस्ति. ನಂಗೆ ಅರ್ಥ ಆಯಿತು. ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿದ್ರಿ, ಅದಾದ್ಮೇಲೆ ನನಗೆ ಸ್ವಾಗತ ಹೇಳಿದ್ರ? ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹೇಳ್ಬಿಟ್ಟೆ. ಸಂಸ್ಕೃತ ಇಷ್ಟು ಸುಲಲಿತವಾಗಿ ಮಾತಾಡ್ತಿರಲ್ಲ, ಆದರೆ ಸಂಸ್ಕೃತದ ಬಗ್ಗೆ ಡಿಫಿಕಲ್ಟ್, ಅದು ಪ್ರಾಕ್ಟಿಕಲ್ ಇಲ್ಲ ಲ್ಯಾಂಗ್ವೇಜ್ ಅಂತ ಬಹಳಷ್ಟು ಜನ ಅದನ್ನು ಹೇಳ್ತಾ ಇರ್ತಾರೆ. ಸಂಸ್ಕೃತ ಅನ್ನೋದು ಬಹಳ ಕಷ್ಟ ಆ್ಯಂಡ್ ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಟು ಬಿ ಯೂಸ್ಡ್ ಅಂತ. ಯಾಕೆ ಹಂಗೆ ಅನಿಸುತ್ತೆ ಅಂತ ನಿಮಗನ್ಸುತ್ತೆ? ಮತ್ತು ಅದರ ಬಳಕೆ ಮಾಡ್ತಾ ಇರೋ ನಿಮಗೆ ಏನು ಅನಿಸುತ್ತೆ ಭಾಷೆ ಬಗ್ಗೆ? ಮೊದಲನೇದಾಗಿ ಸಂಸ್ಕೃತ ನಮಗೆ ನಾವು ಕೇಳಿದ್ದು ಯಾವಾಗ, ಎಲ್ಲರೂ ಜನರು ಬಗ್ಗೆ ಹೇಳ್ತಾ ಇದ್ದೀನಿ, ಫಸ್ಟ್ ಇಂಟ್ರೊಡಕ್ಷನ್ ಅವರಿಗೆ ಆಗಿದ್ದು ಸ್ಕೂಲಲ್ಲಿ ಶ್ಲೋಕಗಳ ಮೂಲಕ ಆಗಿರ್ಬೋದು. ಶ್ಲೋಕ ಹೇಳ್ಕೊಡ್ತಾರೆ, ಅದರ ಅರ್ಥ ಕೇಳಿದರೆ ಅದರ ಅರ್ಥ ಹೇಳೋದಿಲ್ಲ. ಸೊ ಅಲ್ಲಿ ಕನೆಕ್ಟಿವಿಟಿ ಗ್ಯಾಪ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಖಂಡಿತ ಕಷ್ಟ ಅನಿಸುತ್ತೆ. ಅದೇ ನಾವು ಬೇರೆ ಭಾಷೆಗಳ ಥರನೇ ಸಂಸ್ಕೃತ ಕಲ್ತಿದ್ದಿದ್ರೆ ಅದು ಅಷ್ಟು ಕಷ್ಟ ಅನಿಸ್ತಿರ್ಲಿಲ್ವೇನೋ. ಮೊದಲನೇದಾಗಿ ನಾನು ಕನ್ನಡ ಕಲ್ತಿದ್ದು ಪದ ಅಮ್ಮ, ಅಪ್ಪ, ಮೂಗು, ಬಾಯಿ, ಕಣ್ಣು, ಈ ರೀತಿ ಸರಳ ಪದಗಳಿಂದ. ಅದೇ ರೀತಿ ಸಂಸ್ಕೃತ ಕೂಡ ಅದೇ ಲೆವೆಲಿಂದಾನೇ ಶುರು ಮಾಡಿದ್ದಿದ್ರೆ, ಅಷ್ಟು ಕನೆಕ್ಟಿವಿಟಿಯಿಂದ ಶುರು ಮಾಡಿದ್ದಿದ್ರೆ ಖಂಡಿತ ಅದು ನಮಗೆ ಸರಳ ಅನಿಸ್ತಾ ಇತ್ತು. ನನಗೆ ಯಾಕೆ ಸರಳ ಅಂದರೆ ನಾನು ಇದೇ ಥರ ಕಲ್ತಿದ್ದು. ಅದಕ್ಕೆ ಮೊದಲು ಮಾತಾಡೋದ್ರಿಂದನೇ ಕಲ್ತಿದ್ದು. ಮಾತಾಡೋದ್ರಿಂದ? ಹೌದು ಹೌದು. ಸೊ ಮೊದಲು ಶ್ಲೋಕ, ಮೊದಲು ರಾಮಶಬ್ದ, ವ್ಯಾಕರಣಕ್ಕಿಂತ ನಂಗೆ ಮೊದಲು ಭಾಷೆ ಮಾತಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದು. ಸೊ ಈ ರೀತಿ ಚಿಕ್ಕವರಿದ್ದಾಗಿಂದನೂ ಕೂಡ ನಾನು, ನಮ್ಮಣ್ಣ, ನಮ್ಮಪ್ಪ ಕರ್ಕೊಂಡು ಹೋಗ್ತಾಯಿದ್ರು ಹೊನ್ನಾವರ ಕಡೆ. ಅಲ್ಲೊಂದು ವರ್ಕ್ಶಾಪ್ ಆಗ್ತಾಯಿತ್ತು. ಅಲ್ಲೂ ಹೇಗೆ ಅಂದರೆ ನದಿ ತೀರದಲ್ಲಿ ಒಂದು ಜಾಗ ಇತ್ತು, ಅಲ್ಲಿ ಸುಮಾರು ಜನ ಬರ್ತಾಯಿದ್ರು. ಅಲ್ಲಿ ಸಂಸ್ಕೃತ ಕಲಿತು ಒಂದು 15-20 ದಿವಸ ಕಲಿತು, ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಅಲ್ಲಿ ಸಂಸ್ಕೃತನೇ. ಊಟ ಮಾಡುವಾಗಲೂ ಸಂಸ್ಕೃತ, ಇವಾಗ ಆಟ ಆಡುವಾಗಲೂ ಸಂಸ್ಕೃತ, ಹೀಗೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಅದೇ ಭಾಷೆ ಕೇಳ್ತಾ 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 ಆ ಭಾಷೆ ಬಂದುಬಿಡುತ್ತೆ ನಿಮಗೆ. ಸೊ ಆ ರೀತಿ ಒಂದು ಕಾನ್ಸೆಪ್ಟಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲ ನಾವು ಅಲ್ಲೇ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಅದು ಫಸ್ಟ್ ಇಂಟ್ರೊಡಕ್ಷನ್ ನನಗೆ ಸಂಸ್ಕೃತದ್ದಾಗಿದ್ದು ಮಾತನಾಡೋದ್ರಿಂದ. ಅದಕ್ಕಾಗಿ ನನಗೆ ಸರಳ ಅನಿಸುತ್ತೆ, ಸಿಂಪಲ್ ಅನಿಸುತ್ತೆ. ಆ್ಯಂಡ್ ಯಾವಾಗ ಚಿಕ್ಕ ಮಕ್ಕಳಿಂದ ನಾವೇನೇನು ಕಲಿತೀವೋ ಅದು ಬೇಗ ನಮಗೆ ಖಂಡಿತ ತಲೆಗೆ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು. ಸಂಸ್ಕೃತ ಭಾಷೆ ಬಗ್ಗೆ ಇವತ್ತಿಗೂ ಅದೊಂದು ಒಂದು ರೀತಿಯ ಅವರ್ಷನ್ ಇದೆಯೋ, ಅಥವಾ ಏನು ಬಳಸ್ತೀವೋ ಆ ಪದನ. ಅಂದರೆ ಸಂಸ್ಕೃತ ಅಂದರೆ ದೂರ, ಸಂಸ್ಕೃತ ಅಂದರೆ ಒಂದು ಧರ್ಮಕ್ಕೆ ಸಂಬಂಧಿಸಿದ್ದು, ಸಂಸ್ಕೃತ ಅಂತ ಹೇಳಿದ್ರೆ ಅದು ದಬ್ಬಾಳಿಕೆಗೆ ಸಂಬಂಧಿಸಿದ್ದು, ಸಂಸ್ಕೃತ ಅಂತ ಹೇಳಿದ್ರೆ ಬರೀ ರಿಲಿಜಿಯಸ್ಗೆ ಸಂಬಂಧಿಸಿದ್ದು ಅಂತ. ಬಹಳ ವೈಜ್ಞಾನಿಕ, ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ ಬಹಳಷ್ಟು ತಜ್ಞರು ಹೇಳ್ತಾರೆ. ಅಂದರೆ ಯಾರ್ಯಾರು ಸಂಶೋಧಕರಿದ್ದಾರೆ ಅವ್ರು ಹೇಳ್ತಾರೆ ಬಹಳ ಸೈಂಟಿಫಿಕ್ ಲ್ಯಾಂಗ್ವೇಜ್ ಇದು ಅಂತ. ಆ್ಯಂಡ್ ಯಾರಿಗೆ ಈ ತೊದಲುವ ಸಮಸ್ಯೆ ಇರುತ್ತೆ ಅಥವಾ ಉಚ್ಚಾರಣೆ ಸಮಸ್ಯೆ ಇರುತ್ತೆ ಅವರಿಗೆ ಶ್ಲೋಕಗಳನ್ನು ಹೇಳ್ತಾ 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 ಭಾಷೆ ಶುದ್ಧ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾಕೆ ಒಂದು ಭಾಷೆ ಬಗ್ಗೆ ಆ ಥಾಟ್ ಯಾಕೆ ಅನಿಸುತ್ತೆ? ಆ್ಯಸ್ ಅ ಯಂಗ್ಸ್ಟರ್ ನೀವು ಹೇಳ್ತಾ ಇರೋದು, ಯಾಕೆ ಅನಿಸುತ್ತೆ? ಯಾಕೆ ಆ ವರ್ಷನ್ ಬರ್ತಾ ಇದೆ ಅಂತ? ಬರ್ತಾ ಇದೆ ಅಲ್ಲ, ಆಲ್ರೆಡಿ ಇದೆ. ಹಾಂ, ಖಂಡಿತ ಹೌದು. ಸೊ ಅದಕ್ಕೆ ಫಸ್ಟು ಸೈಂಟಿಫಿಕ್ ಅಂತ ನೀವು ಹೇಳಿದಾಗ, ಅದಕ್ಕೆ ಹೇಗೆ ಸೈಂಟಿಫಿಕ್ ಅಂತ ನಾವು ನೋಡೋದಾದರೆ, ಸಂಸ್ಕೃತದಲ್ಲಿ ಆಗಲೇ ನಾವು ನೋಡ್ತಾ ಇದ್ವಲ್ಲ, ನೀರಿಗೆ 35ರಿಂದ ಜಾಸ್ತಿ ಪದಗಳಿವೆ, 30ಕ್ಕಿಂತ ಜಾಸ್ತಿ ಪದಗಳಿವೆ.
ಅದೇ ಇವಾಗ ಇಂಗ್ಲೀಷಲ್ಲಿ ನೋಡೋದಾದರೆ ವಾಟರ್ ಅನ್ನೋದು ಬಿಟ್ಟರೆ ನಂಗೆ ಬೇರೆ ಏನೂ ಹೊಳೆಯೋದಿಲ್ಲ ಬೇರೆ ಪದ. ವಾಟರ್ ಅನ್ನೋದು ಬಿಟ್ಟರೆ ಐ ಡೋಂಟ್ ಹ್ಯಾವ್ ಎನಿ ಅದರ್ ವರ್ಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಅದರಲ್ಲೂ ಕೂಡ ನೀರಹ, ಆಪಹ, ಸಲಿಲಂ ಇಷ್ಟು ಪದಗಳು ಒಂದೇ ಒಂದು ಆಬ್ಜೆಕ್ಟಿಗೆ ಯಾಕೆ? ಸಲಿಲಂ ಅಂದರೆ ಹರಿಯುತ್ತೆ, ಅದಕ್ಕೋಸ್ಕರ ಅದಕ್ಕೆ ಸಲಿಲಂ ಅಂತ ಹೆಸರು ನೀರಿಗೆ. ಆಪಹ ಅಂದರೆ ಇಟ್ ಹ್ಯಾಸ್ ದಿ ಪವರ್ ಟು ಕ್ರಿಯೇಟ್, ಒಂದು ಸೃಷ್ಟಿಸುವ ಒಂದು ಶಕ್ತಿ ಇದೆ ಆ ಒಂದು ಆಬ್ಜೆಕ್ಟಿಗೆ, ಆ ಒಂದು ವಸ್ತುವಿಗೆ. ಹಾಗಾಗಿ ನೀರಿಗೆ ಆಪಹ ಅಂತ ಕರೀತಾರೆ. ಅದೇ ರೀತಿ ಅಪ್ಪ ಅಂತ ಕೂಡ ಒಂದು ಶಬ್ದ ಇದೆ ಇವಾಗಿನ ಬಳಕೆಯಲ್ಲಿ. ಅಪ್ಪ ಅಂದರೆ ಅವನು ಕೂಡ ಸೃಷ್ಟಿಕರ್ತ. ಸೊ ಹಾಗಾಗಿ ಆಪಹ ಇಂದ ಅಪ್ಪ ಬಂದಿದೆ. ಸೊ ಈ ರೀತಿ ಎಲ್ಲ ನಾನು ರೀಸನ್ ಕೊಡಬಲ್ಲೆ. ಸಾಂದರ್ಭಿಕವಾಗಿ ಯಾವ ಪದ ಸರಿ ಅನ್ಸುತ್ತೋ ಆ ಪದ ಬಳಕೆ ಮಾಡಬಹುದು. ಸೊ ನೀರಿಗೆ 30+ ಪದಗಳ ಬಳಕೆ. ಹೌದು ಹೌದು. ಈ ರೀತಿ ಎಷ್ಟೊಂದು, ಇವಾಗ ಕೈಗೆ ಹಸ್ತ ಅಂತ ಇದೆ. ಯಾಕೆ ಹಸ್ತ ಅಂತ ಹೇಳ್ತಾರೆ? ಅದು ಇಟ್ ಹ್ಯಾಸ್ ದಿ ಪವರ್ ಟು ಹೋಲ್ಡ್ ಅಂತ. ಸೊ ಹೋಲ್ಡಿಂಗ್ ಕೆಪಾಸಿಟಿ ಇರೋದ್ರಿಂದ ಅದಕ್ಕೆ ಹಸ್ತ ಅಂತ ಹೇಳ್ತಾರೆ. ಸೊ ಅದೇ ನೀವು ಬೇರೆ ಒಂದು ಲ್ಯಾಂಗ್ವೇಜಲ್ಲಿ ಯಾಕೆ ಈ ಪದಕ್ಕೆ ಹ್ಯಾಂಡಿಗೆ ವೈ ಡು ಯು ಕಾಲ್ ಇಟ್ ಆಸ್ ಹ್ಯಾಂಡ್ ಅಂತ ಕೇಳಿದರೆ ದೇರ್ ಇಸ್ ನೋ ಆನ್ಸರ್. ಸೊ ದ್ಯಾಟ್ ಈಸ್ ಒನ್ ಆಫ್ ದಿ ಜಸ್ಟಿಫಿಕೇಶನ್. ಇಟ್ ಜಸ್ಟ್ ಕ್ರಾಸ್ಡ್ ಅಕ್ರಾಸ್ ಮೈ ಮೈಂಡ್. ಸೊ ಅದು ಅವರ್ಷನ್ ಯಾಕೆ ಬರ್ತಾ ಇದೆ ಅಂತ ಹೇಳಿದರೆ, ದ ವೇ ವಿ ಆರ್ ಫೀಡಿಂಗ್ ದಿಸ್ ಲ್ಯಾಂಗ್ವೇಜ್ ಟು ದೆಮ್. ವೆರಿ ವೆರಿ ಕ್ಲೀಶೆ ಆನ್ಸರ್ ಕೊಡೋದಾದರೆ, ಸ್ಕೂಲ್ನಲ್ಲಿ, ಶಾಲೆಗಳಲ್ಲಿ ಸಂಸ್ಕೃತ ಯಾವ ರೀತಿ ಹೇಳ್ಕೊಡ್ತಾ ಇದ್ದಾರೆ? ಬರೀ ಶಬ್ದರೂಪಗಳು, ಬರೀ ಧಾತುರೂಪಗಳು, ಬರೀ ವ್ಯಾಕರಣದಿಂದ ಶುರು ಮಾಡಿ, ಪ್ಲಸ್ ಎಕ್ಸಾಮಲ್ಲಿ ಕೂಡ ನೀನು ಸಂಸ್ಕೃತದಲ್ಲಿ ಬರಿತಾ ಇಲ್ಲ, ಇಂಗ್ಲೀಷಲ್ಲಿ ಬರಿತಾ ಇದೆಯಾ ಅಥವಾ ಕನ್ನಡದಲ್ಲಿ ಬರಿತಾ ಇದೆಯಾ? ಅದನ್ನು ಯಾಕೆ ಚೇಂಜ್ ಮಾಡ್ತಿಲ್ಲ? ಇವಾಗಲೂ ಕೂಡ ಇಷ್ಟೊಂದು ಸಂಸ್ಕೃತ ಇನ್ಫ್ಲುಯೆನ್ಸರ್ಸ್ ಬಂದಿದ್ದಾರೆ, ಸಂಸ್ಕೃತದ ಬಗ್ಗೆ ಇಷ್ಟೊಂದು ಡಿಮ್ಯಾಂಡ್ ಬರ್ತಾ ಇದೆ. ಆದರೂ ಕೂಡ ಅದು ಎಜುಕೇಷನ್ ಸಿಸ್ಟಮ್ ಇನ್ನೂ ಹಾಗೇ ಇದೆ. ಸಂಸ್ಕೃತ ಇಂಗ್ಲೀಷಲ್ಲಿ ಬರಿತಾ ಇದ್ದಾರೆ, ಯಾವುದೋ ಕನ್ನಡದಲ್ಲಿ ಬರಿತಾ ಇದೆ, ಅಥವಾ ಬೈ ಹಾರ್ಟ್ ಮಾಡ್ಕೊಂಡು ಬರಿತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ರೀಸನ್ ಏನು ಅಂದರೆ, ತುಂಬ ಸಿಂಪಲ್ ಮಾಡಿಬಿಟ್ಟಿದ್ದಾರೆ ಸಂಸ್ಕೃತ ಎಕ್ಸಾಮ್. ಯಾಕೆ ಅಂದರೆ ಇನ್ನೂ ಜನ ತಗೊಳ್ಳಿ ಅಂತ. ಸಂಸ್ಕೃತವನ್ನೇ ನೀವು ಇನ್ನೂ ಕಷ್ಟ ಮಾಡಿಬಿಟ್ರೆ ಅದನ್ನು ತಗೊಳ್ಳೋದು ಯಾರೂ ಇರೋದಿಲ್ಲ. ಸೊ ಅದರ ಆ್ಯಕ್ಚುಯಲ್ ಸ್ವಾರಸ್ಯ ಏನಿದೆ ಅಲ್ಲಿ ಕಳೆದು ಹೋಗ್ತಾ ಇದೆ. ಸೊ ದಿಸ್ ಈಸ್ ಒನ್ ಆಫ್ ದಿ ವೆರಿ ಬೇಸಿಕ್ ಆನ್ಸರ್ಸ್, ವೆರಿ ಕ್ಲೀಶೆ ಆನ್ಸರ್ ಐ ಕ್ಯಾನ್ ಗಿವ್. ಸೊ ಅಲ್ಲಿಂದ ಶುರುವಾಗಬೇಕು. ಅಲ್ಲಿಂದ ಶಿಕ್ಷಕರು ಸಂಸ್ಕೃತದಲ್ಲೇ ಹೇಳ್ಕೊಡೋಕ್ಕೆ ಶುರು ಮಾಡಬೇಕು ಸಂಸ್ಕೃತವನ್ನು. ಸೊ ಇನ್ನಷ್ಟು ಜಾಸ್ತಿ ಮಕ್ಕಳ ಕೈಯಲ್ಲಿ ಇನ್ನೊಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ಸೊ ಅಲ್ಲಿಂದ ದ್ಯಾಟ್ ಈಸ್ ದಿ ರೂಟ್ ಅಂತ ಹೇಳ್ಬೋದು. ಲವ್ಲಿ. ಪ್ರಧಾನಿ ಮೋದಿಯವರು ನಿಮ್ಮ ಒಂದು ಟೀಮ್ ಬಗ್ಗೆ ಮಾತನಾಡಿದ್ರು, ಖುಷಿಯಿಂದ ಅದ್ರ ಬಗ್ಗೆ ಮಾತನಾಡಿ ಅವರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಕಬ್ಬನ್ ಪಾರ್ಕಲ್ಲಿ ಸಂಸ್ಕೃತ ಒಂದು ಟೀಮ್ ಆಗಿದೆ. ಏನು ಟೀಮ್ ಹೆಸರು ಏನು? ಕಿಂಭೋ ಅಂತ. ಕಿಂಭೋ, ಕರೆಕ್ಟ್. ಸೊ ವೀಕ್ಷಕರೇ, ಪ್ರತಿ ಭಾನುವಾರ ಹೌದು ರಜಾ ದಿನ ನೀವೇನೋ ಒಂದು ಹೊಸದಾಗಿ ಏನೋ ಕಲಿಬೇಕು ಅಂತಿದ್ರೆ ಕಿಂಭೋ ತಂಡ ನಿಮಗೆ ಸಂಸ್ಕೃತ ಕಲಿಸ್ಕೊಡುತ್ತೆ. ಅದು ಕಬ್ಬನ್ ಪಾರ್ಕ್ನಲ್ಲಿ. ಅದರೇ ದೊಡ್ಡದೊಂದು ಗ್ರೂಪ್ ಆಗಿದೆ ಅಲ್ಲ, ಎವ್ರಿ ಸಂಡೇ. ಹೇಗೆ ಥಾಟ್ ಹೊಳಿತು ಅಂದರೆ, ಕಬ್ಬನ್ ಪಾರ್ಕಲ್ಲಿ ಯೂಶಲಿ ಫಿಟ್ನೆಸ್ಗೆ ಹೋಗ್ತಿರ್ತಾರೆ, ಬಟ್ ಬೇರೆ ಬೇರೆ ಟೇಸ್ಟ್ ಇರುವಂತಹ ಜನ ಅಥವಾ ಬೇರೆ ಬೇರೆ ರೀತಿಯ ಜನ ಬರ್ತಾ ಇರ್ತಾರೆ. ಯಾವಾಗ ಶುರು ಆಯಿತು, ಹೆಂಗೆ ಶುರು ಆಯ್ತು ಅದು? ಸೊ ನಾವು ರೈಡಿಗೆ ಹೋಗಿದ್ವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ. ಸೊ ಅದು ಕೂಡ ಸಂಸ್ಕೃತ ರೈಡ್ ಅಂತಲೇ ಶುರು ಮಾಡಿದ್ವಿ ನಾವು. ಒಂದು ವೀಕೆಂಡ್ ರೈಡ್ ಹೋಗೋಣ. ಅದು ಹೆಂಗೆ, ಅದು ವೀಕೆಂಡ್ ರೈಡು ಸಂಸ್ಕೃತ ರೈಡ್ ಆಗೋದಕ್ಕೆ ಹೆಂಗೆ ಸಾಧ್ಯ ಅಂತ ನಾನು ರೈಡ್ಸ್ ಬಗ್ಗೆ ಕೇಳಿದ್ದೆ. ಎಸ್ಪೆಷಲಿ ಈ ರಾಯಲ್ ಎನ್ಫೀಲ್ಡ್ ಬೈಕ್ದು ನಾನು ಕೇಳಿದ್ದಿದ್ದು. ನಾನು ಹೋಗಿಲ್ಲ, ಬಿಕಾಸ್ ಐ ಡೋಂಟ್ ರೈಡ್ ಬೈಕ್. ನಾನೇನು ಕೇಳಿದ್ದೆ ಅಂತ ಹೇಳಿದ್ರೆ, ಬೈಕ್ ರೈಡರ್ಸ್ ಎಲ್ಲ ಒಂದು ಕಡೆ ಸೇರ್ಕೊಳ್ತಾರೆ, ಒಂದಷ್ಟು ಡೆಸ್ಟಿನೇಷನ್ ಹೋಗಿ ರೀಚ್ ಆಗಿ ವಾಪಸ್ ಬಂದು ಬ್ರೇಕ್ಫಾಸ್ಟ್ ಮಾಡಿ ಮನೆಗೆ ಹೋಗ್ತಾರೆ ಅಂತ. ಬಟ್ ಸಂಸ್ಕೃತ ಲ್ಯಾಂಗ್ವೇಜಿನ ರೈಡ್ ಹೆಂಗೆ ಶುರು ಆಯಿತು, ಏನದು? ಸೊ ಅಲ್ಲಿ ಸಂಸ್ಕೃತ ಏನಿರುತ್ತೆ? ಸೊ ಅದ್ರದ್ದು ಹೇಗೆ ನಡೆಯುತ್ತೆ ಅಂತ ಹೇಳೋದಾದ್ರೆ, ಫಸ್ಟು ಬಂದ ತಕ್ಷಣ ನಾವು ಪರಿಚಯ ಮಾಡ್ಕೊಳ್ತೀವಿ. ಮಮ ನಾಮ, ತವ ನಾಮ, ಈ ಥರದ್ದೆಲ್ಲ. ಬೇರೆ ಭಾಷೆ ಇಲ್ಲ? ಸ್ವಲ್ಪ ಇರುತ್ತೆ. ಬಟ್ ಅದು ನಾವು ಮಾತಾಡಿದಷ್ಟು ಅವ್ರು ಕೇಳಿದಾಗ ಅವ್ರಿಗೆ ಇನ್ನೊಂದಿಷ್ಟು ರಿಜಿಸ್ಟರ್ ಆಗುತ್ತೆ. ಮಮ ಅಂದರೆ ನನ್ನ, ತವ ಅಂದರೆ ನಿನ್ನ, ಈ ರೀತಿ ರಿಜಿಸ್ಟರ್ ಆಗುತ್ತೆ ಅಂತ. ಸೊ ಮೋಸ್ಟ್ಲಿ ಇಟ್ ವಿಲ್ ಬಿ ಸಂಸ್ಕೃತ ಓನ್ಲಿ. ಸೊ ಮಧ್ಯದಲ್ಲಿ ಪದ ಗೊತ್ತಾಗಲಿಲ್ಲ ಅಂದರೆ, ಮಮ ವಾಟರ್ ಬಾಟಲ್ ದದಾತು, ವಾಟರ್ ಬಾಟ್ಲಿಗೆ ಪದ ಗೊತ್ತಿಲ್ಲ ಅವನಿಗೆ ಅಂದ ತಕ್ಷಣ ಇಟ್ ಈಸ್ ಓಕೆ ಟು ಯೂಸ್ ದಟ್ ವರ್ಡ್ ಅಂತ. ಬಟ್ ಮೋಸ್ಟ್ಲಿ ದೇ ಆರ್ ಗೆಟಿಂಗ್ ಟು ಲರ್ನ್ ದಟ್ ಲ್ಯಾಂಗ್ವೇಜ್. ಅಟ್ಲೀಸ್ಟ್ ಮಧ್ಯದಲ್ಲಿ ಒಂದು 4 ಪದ, 1-2 ಪದ ಬಳಸಬಹುದು. ಹೌದು.
ಸೊ ಆ ರೀತಿ ಪರಿಚಯ ಮಾಡ್ಕೊಳ್ತೀವಿ. ಅದಾದ ನಂತರ ಕಾಫಿ ಸ್ಟಾಪಲ್ಲಿ ಇದ್ದಾಗ ನಾನು ಕಾಫಿ ಕುಡಿದೆ, ನಾನು ಟೀ ಕುಡಿದೆ, ನಾನು ಒಂದು ಇಡ್ಲಿ ತಿಂದೆ, ಈ ಥರದ್ದೆಲ್ಲ ಸೆಂಟೆನ್ಸ್ಗಳು. ಅಹಂ ಕಾಫಿ ಪೇಯಂ ಪೀತವಾನ್, ಅಹಂ ಚಾಯಂ ಪೀತವತಿ. ಪೀತವತಿ ಅಂದ್ರೆ? ಪೀತವಾನ್ ಪೀತವತಿ ಅಂದರೆ ನಾನು ಕುಡಿದೆ. ಅಹಂ ಜಲಂ ಪೀತವಾನ್, ನಾನು ನೀರು ಕುಡಿದೆ. ಅಹಂ ಚಾಯಂ ಪೀತವಾನ್, ನಾನು ಟೀ ಕುಡಿದೆ. ಪೀತವತಿ ಅಂದರೆ ಅದು ಸ್ತ್ರೀಲಿಂಗ. ಪೀತವಾನ್ ಪೀತವತಿ. ಓಕೆ. ಸೊ ಈ ರೀತಿ ಸಿಂಪಲ್ ಸರಳ ವಾಕ್ಯಗಳೆಲ್ಲ ಇಟ್ ಮೇ ಸೌಂಡ್ ಫನಿ ಬಟ್ ಸ್ಟಿಲ್ ಕೇಳ್ತಿದ್ದೀನಿ. ವಾಟರ್ ಬಾಟ್ಲಿಗೆ ಏನಂತಾರೆ? ಕೂಪಿ. ಜಲಕೂಪಿ. ಜಲಕೂಪಿ. ವಾಟರ್ ಬಾಟಲ್ ಜಲಕೂಪಿ. ಓಕೆ, ನೀವು ಸಂಸ್ಕೃತ ಪದನ ಬಳಕೆ ಮಾಡ್ಕೋಬಹುದು ಅನ್ನೋದಾದ್ರೆ ಈ ಪಾಡ್ಕಾಸ್ಟ್ ಮುಗಿಯೋದ್ರೊಳಗೆ ನೀವು ಒಂದಷ್ಟು ನಿಮ್ಮ ಲೈಫ್ಗೆ ಅಳವಡಿಸ್ಕೋಬಹುದಾದ ಪದಗಳು ಗ್ಯಾರಂಟಿ ಸಿಗುತ್ತೆ. ವಾಟರ್ ಬಾಟಲ್ಗೆ ಜಲಕೂಪಿ. ಓಕೆ. ಓಕೆ, ಸೊ ತವ ನಾಮ್ ಕಿಮ್ ಅಂದ್ರೆ ನಿಮ್ಮ ಹೆಸರೇನು ಅಂತನಾ? ಹೌದು, ಕರೆಕ್ಟ್. ನನ್ನ ಹೆಸರು ಸೋ ಅಂಡ್ ಸೋ ಅಂತ ಹೇಳೋದಕ್ಕೆ ಮಮ ನಾಮ ಸಮಷ್ಟಿ. ಓಕೆ, ಸೊ ತವ ನಾಮಕ್ಕೆ ಮಮ ನಾಮ ಸಮಷ್ಟಿ ಅಥವಾ ಭಾವನಾ, ಹಂಗೆ ಹೇಳೋದು. ಓಕೆ, ಸೊ ಬೇರೆ ಕಾನ್ವರ್ಸೇಷನ್ಸ್ ಏನಾದರೂ ಹಿಂಗೆ ಮಾಡ್ತಾ ಇರಬೇಕಾದ್ರೆ ಇವಾಗ ಕಲಿಕೆ ಹೆಂಗೆ? ಇವಾಗ ನೀವು ರೈಡಿಗೆ ಹೋಗಿರ್ತೀರಾ, ಎಲ್ಲೋ ಕೂತ್ಕೊಳ್ತೀರಿ, ಮಾತಾಡ್ತೀರಿ, ಕಲಿಕೆ ಹೇಗೆ? ಸೊ ಒಂದು ಅಲ್ಲಿ ನಾನು ಇವಾಗ ಹೇಳ್ದ ಹಾಗೆ ಪಿಟ್ ಸ್ಟಾಪ್ಸಲ್ಲಿ ಇಷ್ಟಿಷ್ಟು ಅಂತ ನಾವು ಹೇಳ್ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಕುಡ್ದೆ ಅನ್ನೋದು, ನಾನು ತಿಂದೆ, ನಾನು ಓದಿದೆ, ನಾನು ಓಡಿದೆ, ನಾನು ನಡೆದೆ, ಇದೆಲ್ಲ ಪಾಸ್ಟ್ ಟೆನ್ಸ್ ಅಲ್ವಾ? ಸೊ ಆ ಪಾಸ್ಟ್ ಟೆನ್ಸು ಒಂದು ಪಿಟ್ ಸ್ಟಾಪಲ್ಲಿ ನಮಗೆ ಬಂದ್ಬಿಡುತ್ತೆ. ಒಂದು ಪಿಟ್ ಸ್ಟಾಪಲ್ಲಿ ಪಾಸ್ಟ್ ಟೆನ್ಸ್ ಕಲ್ತಾಯ್ತು. ಓಕೆ 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 ಓಕೆ. ಸೊ ಅದೇ ಸೆಂಟೆನ್ಸ್ಗಳನ್ನು ನಾವೆಲ್ಲ ಒಂದು ರೌಂಡು ಎಲ್ಲರೂ ಹೇಳ್ತಾ ಹೋಗ್ತಾರೆ. ಸೊ ನಾನು ಇಡ್ಲಿ ತಿಂದೆ, ನಾನು ವಡೆ ತಿಂದೆ, ಯಾರ್ಯಾರು ಏನೇನು ತಿಂದರು ಅದೆಲ್ಲ ಹೇಳ್ತಾರೆ. ಸೊ ಅಲ್ಲಿಗೆ ದ ಪಾಸ್ಟ್ ಟೆನ್ಸ್ ಇಸ್ ಡನ್. ಈಗ ನೆಕ್ಸ್ಟ್ ಪಿಟ್ ಸ್ಟಾಪಲ್ಲಿ ವಿ ವಿಲ್ ಟೇಕ್ ದ ಫ್ಯೂಚರ್ ಟೆನ್ಸ್. ಈಗ ರೈಡರ್ಸಿಗೆ ಮೋಸ್ಟ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದರೆ, ನಾನು ನೆಕ್ಸ್ಟ್ ವೀಕೆಂಡು ನಾನು ಲಡಾಖಿಗೆ ಹೋಗ್ತೀನಿ, ನೆಕ್ಸ್ಟ್ ಇಯರ್ ನಾನು ಸ್ಪಿಟಿಗೆ ರೈಡ್ ಹೋಗ್ತಾ ಇದ್ದೀನಿ, ಈ ಥರದ್ದೆಲ್ಲ ಇದನ್ನು ತಗೊಂಡು ಭವಿಷ್ಯಕಾಲ ಅಲ್ಲಿ ಮುಗೀತು. ಓಕೆ, ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಅಹಂ ಗೃಹಂ ಗಚ್ಛಾಮಿ. ಗಚ್ಛಾಮಿ ಅಂದರೆ ಹೋಗ್ತಿದ್ದೀನಿ. ಅಹಂ ಗೃಹಂ ಗಚ್ಛಾಮಿ. ಓಕೆ ಓಕೆ. ಹಾಗೆ ಅಹಂ ಪುಸ್ತಕಂ ಪಠಾಮಿ. ಅಂದ್ರೆ ಏನಾಯ್ತು? ಪುಸ್ತಕ ಓದ್ತೀನಿ. ಓದ್ತಾ ಇದ್ದೀನಿ ಅನ್ನೋದಕ್ಕೆ ಪಠನ್ ಅಸ್ಮಿ, ಪಠಂತಿ ಅಸ್ಮಿ. ಪಠಂತಿ ಅಂದ್ರೆ ಸ್ತ್ರೀನಾ? ಪುಲ್ಲಿಂಗ, ಸ್ತ್ರೀಲಿಂಗ ಆಯ್ತು. ಓಕೆ. ಅಹಂ ಪಠನ್ ಅಸ್ಮಿ ಪುಲ್ಲಿಂಗ, ಅಹಂ ಪಠಂತಿ ಅಸ್ಮಿ ಸ್ತ್ರೀಲಿಂಗ. ಅಹಂ ಗಚ್ಚನ್ ಅಸ್ಮಿ, ಗಚ್ಚಂತಿ ಅಸ್ಮಿ. ಖಾದನ್ ಅಸ್ಮಿ, ಖಾದಂತಿ ಅಸ್ಮಿ. ಓಕೆ, ಊಟ ಮಾಡ್ತೀನಿ ಅಂತನಾ? ಮಾಡ್ತಾ ಇದ್ದೀನಿ. ಪುಲ್ಲಿಂಗ, ಸ್ತ್ರೀಲಿಂಗ. ಓಕೆ 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 ಓಕೆ. ಸೊ ಎವ್ರಿ ಡೇ ಲೈಫಲ್ಲಿ ಐ ಥಿಂಕ್ ಒಂದು ದಿನಕ್ಕೆ ಒಂದು ಸಾಲು ಕಲ್ತ್ಕೊಂಡ್ರು ಸಾಕು ಅನ್ಸುತ್ತಲ್ಲ? ಖಂಡಿತ. ರಿವೈಸ್ ಹೆಂಗೆ ಮಾಡ್ತಾರೆ? ಅಂದರೆ ಮೆಮೊರಿ ಹೆಂಗೆ, ಇದು ನೆನ್ಪು ಹೆಂಗೆ ಇಟ್ಕೋತಾರೆ? ಅದು ಮೋಸ್ಟ್ ಆಫ್ ದೆಮ್ ಆ್ಯಕ್ಷನ್ಸ್ ಜೊತೆಗೇನೆ ಇವಾಗ ರಿಯಲ್ ಟೈಮಲ್ಲಿ ಯೂಸ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ರೈಡಲ್ಲಿ ನಾನು ಅಹಂ ದೋಷಕಂ ಖಾದಿತವಾನ್, ನಾನು ಒಂದು ದೋಸೆ ತಿಂದೆ ಅನ್ನೋದನ್ನ. ದೋಷಕಂ, ಹಾಂ. ಮೂಲ ದೋಷಕಂನಿಂದ ದೋಸೆ ಬಂದಿರೋದಾ? ಹಾಂ ಅಂತ ಹೇಳ್ಬೋದು. ಓಕೆ, ಏನು ಹೇಳಿದ್ರಿ? ಸೊ ದೋಷ ಅನ್ನೋ ಪದ ಯಾಕೆ ಅಂತ ಹೇಳಿದ್ರೆ, ಅಲ್ಲ, ದೋಸೆ ತಿಂದೆ ಅನ್ನೋದಕ್ಕೆ ಏನು ಹೇಳಿದ್ರಿ? ಅಹಂ ದೋಷಕಂ ಖಾದಿತವಾನ್, ಖಾದಿತವತಿ. ಓಕೆ, ಸೊ ಪುಲ್ಲಿಂಗ, ಸ್ತ್ರೀಲಿಂಗ, ಸ್ತ್ರೀಲಿಂಗ. ಓಕೆ, ಹಾಗೆ. ಸೊ ಅಲ್ಲಿ ಆ್ಯಕ್ಚುಲಿ ನಾನು ಅದನ್ನು ದೋಸೆ ತಿಂದಿದ್ದೆ, ಅದನ್ನೇ ಸೆಂಟೆನ್ಸ್ ಮಾಡಿದೆ ನಾನು. ಸೊ ಆ ರಿಯಲ್ ಟೈಮಲ್ಲಿ ನಂಗೆ ಕನೆಕ್ಟ್ ಆಗುತ್ತೆ. ಸೊ ದೇ ವಿಲ್ ರಿಮೆಂಬರ್ ದೀಸ್ ಥಿಂಗ್ಸ್ ಆ್ಯಕ್ಚುಲಿ ವೆನ್ ಯು ಆರ್ ಲರ್ನಿಂಗ್ ಇನ್ ದ ರಿಯಲ್ ಟೈಮ್. ಅದೇ ಥರ ಕಬ್ಬನ್ ಪಾರ್ಕಲ್ಲೂ ಕೂಡ ನಾವು ಇವತ್ತಿನ ಪದಗಳನ್ನು ತಗೊಂಡು, ಇವತ್ತಿನ ಉದಾಹರಣೆಗೆ ಪಿಷ್ಟಜ ಅಂದರೆ ಪಿಜ್ಜಾ. ಇಂಟ್ರೆಸ್ಟಿಂಗ್. ಅಲ್ಲೂ ಕೂಡ ಈಗ ಈಗಿನ ಈ ಪದಗಳನ್ನು ಯಾರು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ದ ಸ್ಕಾಲರ್ಸ್ ಯಾರು ಇದ್ದಾರೆ, ಆ ಒಂದು ಇಟಾಲಿಯನ್ ಪದ ಪಿಜ್ಜಾ ಅದಕ್ಕೆ ಹತ್ತಿರವಾದದ್ದು ನಾನು ಸಂಸ್ಕೃತದಲ್ಲಿ ಹುಡುಕ್ತೀನಿ ಅನ್ನೋದಕ್ಕೆ ಎಷ್ಟು ಅಪಾರ್ಚುನಿಟಿ ಇದೆ ಈ ಲ್ಯಾಂಗ್ವೇಜಲ್ಲಿ. ಪಿಷ್ಟ ಅಂದರೆ ಹಿಟ್ಟು, ಜಾ ಅಂದರೆ ವಿಚ್ ಇಸ್ ಕ್ರಿಯೇಟೆಡ್ ಫ್ರಮ್ ಅಂತ, ಹಿಟ್ಟಿನಿಂದ ಮಾಡಿದ. ವೆರಿ ಕ್ಲೋಸ್ ಟು ದ ಇಟಾಲಿಯನ್ ವರ್ಡ್ ಆಲ್ಸೋ ಪಿಜ್ಜಾ, ಪಿಷ್ಟಜಾ.
ಓ ಸೊ ಇವತ್ತಿನ ಏನೇನು ನಾನು ಮಾಡ್ತಾ ಇದ್ದೀನಿ ಅದನ್ನೇ ತೊಗೊಂಡು ನಾವು ಸೆಂಟೆನ್ಸ್ ಮಾಡಿದಾಗ ಅದು ಇನ್ನೂ ಜಾಸ್ತಿ ನನಗೆ ನೆನಪಿರುತ್ತೆ. ಅಂದರೆ ಅದು ಬಳಕೆ ಆಗ್ತಾ ಇರಬೇಕು, ಹೌದು ನಾವು ಮಾತಾಡ್ತಿರ್ಬೇಕು. ಹೌದು ಹೌದು. ಓಕೆ, ಈ ಭಾಷೆ ಮಾತಾಡೋದು ಒಂದು, ಈ ಹಾಡು ಹೆಂಗೆ ಶುರು ಆಯಿತು ಅಂತ ನಾನು ವೆನ್ ಐ ಹರ್ಡ್ ಜರಾ ನಾನು ಆಸ್ ಲೈಕ್ ಸೀರಿಯಸ್ಲಿ ಇದನ್ನು ಮಾಡಬಹುದಾ ಅಂತ ಅನ್ನಿಸ್ತು. ಹಾಡು ಹಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅಫ್ಕೋರ್ಸ್ ಇದಾದಮೇಲೆ, ಈ ಪ್ರಶ್ನೆ ಆದಮೇಲೆ ನೀವು ಹಾಡಬೇಕಿದೆ. ಸೊ ಹಾಡುಗಳು ಒಂದು ಇಷ್ಟ ಅಂತಲೇ ಶುರು ಮಾಡಿದ್ದು ಇದೆಲ್ಲ ಟ್ರಾನ್ಸ್ಲೇಷನ್ ಮಾಡೋಣ ಅಂತ. ಬಟ್ ಅದರ್ವೈಸ್ ಭಾಷೆಗಳು ಇವಾಗಲೂ ಕೂಡ ಹೆಂಗೆ ಕಲಿತಾ ಇದ್ದಾರೆ ಅಂದರೆ, ಕರ್ನಾಟಕ ನಾನು ಕನ್ನಡತಿ ಹೌದು, ಆದರೆ ಬೇರೆ ಭಾಷೆದ್ದು ಕೂಡ ನಾನು ಸ್ಪಾಟಿಫೈಲಿ ಕೇಳ್ತಾ ಇದ್ದೀನಿ, ಅದರಿಂದ ನಂಗೆ ಆ ಭಾಷೆದು ಕೂಡ ಬರ್ತಾ ಇದೆ. ಅದೇ ರೀತಿ ಯಾರೋ ನಾರ್ತ್ ಇಂಡಿಯನ್ ಕನ್ನಡ ಹಾಡುಗಳು ಕೇಳಿ ಕೇಳಿ ಕನ್ನಡ ಕಲಿತಾ ಇದ್ದಾರೆ. ಹೌದು ಅಲ್ವಾ? ಸೊ ನಿನ್ನಿಂದ ಸಚ್ ಸಿಂಪಲ್ ಸಾಂಗ್ಸ್ ಬಟ್ ದೇ ಕ್ಯಾನ್ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇವಾಗ ಕಲಿತಾ ಇದ್ದಾರೆ ಯಾವ ಭಾಷೆಗಳು. ಸೊ ಮೀಡಿಯಾ ಅನ್ನೋದು ತುಂಬ ಎಫೆಕ್ಟ್ ಆಗ್ತಾ ಇದೆ. ಎಲ್ಲ ಕಡೆನೂ ಯಾರು ಬೇಕಾದರೂ ಯಾವ ಭಾಷೆನೂ ಕಲಿಬೋದು, ಮೇಜರ್ಲಿ ಬಿಕಾಸ್ ಆಫ್ ಆ ಮೂವಿ ನೋಡಿದಾಗ್ಲೋ ಆ ಹಾಡು ಕೇಳಿದಾಗ್ಲೋ. ಇವಾಗಲೂ ಕೂಡ ಯಾವುದೋ ಒಂದು ಮೂವಿ ಒರಿಜಿನಲ್ ಆಗಿ ಕನ್ನಡದಲ್ಲಿ ಬಂದರೆ ಅದು ಹಿಂದಿ ಡಬ್ ಯಾರೂ ನೋಡೋದಿಲ್ಲ. ಬೇರೆ ಭಾಷೆಯವನಾದರೂ ಕೂಡ ಕನ್ನಡದಲ್ಲಿ ಒರಿಜಿನಲ್ ಇದೆ, ಕನ್ನಡದಲ್ಲೇ ನೋಡೋಣ ಅನ್ನೋ ಒಂದಿದು. ಸೊ ಆ ರೀತಿ ಭಾಷೆಗಳನ್ನು ಕಲಿತಾ ಇದ್ದಾರೆ, ಹಾಡುಗಳ ಮೂಲಕ ಭಾಷೆ ಕಲಿತಾ ಇದ್ದಾರೆ, ಮೂವೀಸ್ ಮೂಲಕ ಭಾಷೆ ಕಲಿತಾ ಇದ್ದಾರೆ. ಸೊ ಹಾಗಾಗಿ ಒಂದು ಅನಿಸ್ತು, ಸಂಸ್ಕೃತದಲ್ಲಿ ಮಾಡಿದರೆ ಸಂಸ್ಕೃತವನ್ನು ಕಲಿಬಹುದು, ಈಸಿಯಾಗಿ ಅರ್ಥ ಆಗ್ತಾ ಇದೆ ಜನರಿಗೆ. ಓಕೆ, ಸೊ ಹಾಡಿನ ಮೂಲಕ ಭಾಷೆ ಕಲ್ತ್ಕೊಳ್ಳೋದು. ಸೊ ಅದು ಇಂಟ್ರೆಸ್ಟಿಂಗ್ ಅಂತಲೂ ಅನಿಸ್ಬಹುದು ಆಡಿಯನ್ಸಿಗೆ. ಇದೊಂದು ಟ್ರೈ ಮಾಡೋಣ ಅಂತ ವಿ ಜಸ್ಟ್ ಸ್ಟಾರ್ಟ್. ಫಸ್ಟ್ ಸಾಂಗ್ ಯಾವುದು ಮಾಡಿದ್ದು? ಕೇಸರಿಯಾ ಮಾಡಿದ್ದು. ಕೇಸರಿಯಾ ಇದು ಅಂತ. ಓಕೆ, 2 ಸಾಂಗ್ ಹಾಡ್ತೀರಾ, ಒಂದು ಕೇಸರಿಯಾ, ಒಂದು ಜರಾ ಜರಾ? ಖಂಡಿತ. ಓಕೆ, ಸೊ ಕೇಸರಿಯಾ ಸಾಂಗ್ ಮತ್ತು ಜರಾ ಜರಾ ಇವೆರಡನ್ನೂ ಸಂಸ್ಕೃತದಲ್ಲಿ ಹಾಡೋರಿದ್ದಾರೆ. ಅಫ್ಕೋರ್ಸ್ ಅವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡಿರ್ತೀರ. ಬಟ್ ನಮ್ಮ ಪಾಡ್ಕಾಸ್ಟಲ್ಲಿ ನಾನಂತೂ ಐ ಆಮ್ ಕ್ಯೂರಿಯಸ್ ಪಕ್ಕದಲ್ಲಿ ಕೂತ್ಕೊಂಡು ಕೇಳೋದಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ ಓಕೆ. ಹೃದಯಂ ತವ ಜೀವನಾಯಾರ್ಪಿತಂ ಪ್ರಿಯ ಕಿಮೇದಂ किं वा इदं चेतनं परमात्मना त्रिलोकसौन्दर्यम् अवतीर्य तव रूपं विस्मयमिदं रचितं नयनोस्ते अञ्जनेनाहं परिकल्पयेयम् अनवरतं प्रेमकथनं केसरः तव संघः प्रिया तल्लीनं मनः आलिङ्गनेन. ಸುಮಾರು ದಿವಸ ಆಯಿತು ಹಾಡಿ. ಇಮ್ಯಾಜಿನಬಲ್. ಹಿಂಗಿದೊಂದು ಎಕ್ಸ್ಪೆರಿಮೆಂಟ್ ಆಗಬಹುದು ಅಂತ ಬಹುಶಃ ಯಾರೂ ಅಂದ್ಕೊಂಡಿಲ್ಲ ಅನಿಸುತ್ತೆ. ಕೇಸರಿಯ ಒಂದು ಹಿಂದಿಯಲ್ಲಿ ಕೇಳಿದ್ರು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಂದರೆ ಕನ್ನಡ ಕೇಳಿದ್ರು, ತೆಲುಗು ಕೇಳಿದ್ರು, ಸಂಸ್ಕೃತದಲ್ಲಿ ಒಂದು ಅದ್ಭುತವಾದ ಪ್ರಯೋಗ ಇದು. ಆ್ಯಂಡ್ ಅಫ್ಕೋರ್ಸ್ ಮಿಲೇನಿಯಲ್ ಆಗಲಿ ಜೆನ್ಜಿ ಆಗಲಿ ತುಂಬ ಕನೆಕ್ಟ್ ಆಗೋ ಸಾಂಗ್ ಜರಾ ಜರಾ. ಸೊ ಜರಾ ಜರಾನ ಸಂಸ್ಕೃತದಲ್ಲಿ ಹಾಡಬಹುದು ಅನ್ನೋ ಇಮ್ಯಾಜಿನೇಷನ್ನೇ ನಾನು ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ಸೊ ಲೆಟ್ಸ್ ಡೂ ಒನ್ ಥಿಂಗ್. ನಾನು ಒಂದು ಸಾಲು ಹಿಂದಿಯಲ್ಲಿ ಆಡ್ತೀನಿ, ಒಂದು ಸಾಲು ನೀವು ಸಂಸ್ಕೃತದಲ್ಲಿ ಅದನ್ನೇ ಹಾಡ್ತೀರಾ? ಶೋರ್ ಶೋರ್. ನಿಮ್ಮಷ್ಟು ಗುಡ್ ಸಿಂಗರ್ ಅಲ್ಲ ನಾನು, ಬಟ್ ಲೆಟ್ಸ್ ಟ್ರೈ. ಲೆಟ್ಸ್ ಡೂ ದಿಸ್. ಓಕೆ. ज़रा ज़रा बहकता है महकता है आज तो मेरा तन बदन, मैं प्यासी हूँ मुझे भर ले अपनी बाहों में. प्रियतर मे हृदय विमोहनम् आकर्षणम् इह त्वां प्रति मुग्धमनसा कुरु सत्वरम् आलिङ्गनं वचनं देहि सखा मे समीपे तव वसनं सर्वदा.
प्रिया जरा बहकता है महकता है आज तो क्षणिरात्वाम्रदिन मुग्धा मनसा मुझे भरे अपनी बाहों में जन्म तेरी सखा मैं समीपे तव वसनं सर्वजा तव संगम तव स्पर्शनं पाविस्मरणितो आजा सदा. ಅಮೇಝಿಂಗ್. ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್. ಥ್ಯಾಂಕ್ ಯು. ತವ ಧ್ವನಿ ಬಹು ಸುಂದರ ಅಸ್ತಿ. ಧನ್ಯವಾದ. ಧನ್ಯವಾದ ಮಂತರ. ಧನ್ಯವಾದ. ಧನ್ಯವಾದ. ವಾವ್, ಸೂಪರ್ ಸೂಪರ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ PCR ಹೋಲ್ ಟೀಮ್ ಹೇಳ್ತು ನಿಮ್ಮ ವಾಯ್ಸ್ ಅಮೇಝಿಂಗ್ ಆಗಿದೆ ಅಂತ. ನಾವು ಹೇಳೋದೇನು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸಮಷ್ಟಿ, ಈಗ ಒಂದರ ಬಗ್ಗೆ ಎಷ್ಟು ಡೆಡಿಕೇಶನ್ ಬೇಕು ಅಂತ ಹೇಳಿದ್ರೆ ಯು ನೀಡ್ ಅ ಲೋಡ್ ಆಫ್ ಟೈಮ್. ಅದಕ್ಕೆ ಅಂತ ಒಂದು ಒಬ್ಸೆಷನ್ ಬೇಕಾಗತ್ತೆ. ನಾನು ಕಲಿಬೇಕು, ನಾನು ತಿಳ್ಕೊಬೇಕು ಅಂತ. ಲ್ಯಾಂಗ್ವೇಜ್ ಎಷ್ಟು ಕಲಿತ್ರೂ ಕಲಿತಾನೆ ಹೋಗ್ತೀವಿ. ನಾವು ಸ್ವಲ್ಪ ದಿನ ಕಲ್ತ್ವಿ, ನಮಗೆಲ್ಲ ಬಂದ್ಬಿಡ್ತು ಅಂತಲ್ಲ. ಸೊ ಹೌ ಯು ಪ್ರಿಪೇರ್ ಯುವರ್ ಸೆಲ್ಫ್? ಹೆಂಗೆ ಸಂಶೋಧನೆ ಆಗಲಿ ಹೆಂಗೆ? ಹೌದು, ಒಂದು ನಾನು ಇದನ್ನು ಫುಲ್ ಟೈಮ್ ಮಾಡ್ತಾ ಇರೋದು. ಸೊ ನನ್ನ ಡಿಗ್ರಿ BA ಸಂಸ್ಕೃತ ಆದಮೇಲೆ ನಾನು ಇದನ್ನೇ ಫುಲ್ ಟೈಮ್. ಆವಾಗಲೇ ಕೋವಿಡ್ ಕೂಡ ಇತ್ತು. ಸೊ ಆವಾಗಲೇ ಸೋಷಿಯಲ್ ಮೀಡಿಯಾ ಕೂಡ ತುಂಬ ಇಟ್ ವಾಸ್ ಬೂಮಿಂಗ್. ಸೊ ಹಾಗಾಗಿ ಆವಾಗಲೇ ಈ ಟ್ರಯಲ್ಸ್ ಎಲ್ಲ ಮಾಡಿದ್ದು. ತದನಂತರ ಎಕ್ಸ್ಪ್ಲೋರ್ ಮಾಡ್ತಾ 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 ಇನ್ನೂ ಎಷ್ಟಿದೆ ಮಾಡೋಕ್ಕೆ. ಒಂದು ಭಾಷೆ ಗೊತ್ತಿದ್ದರೆ ಅದರಲ್ಲಿ ನಾನು ಅದಕ್ಕೊಂದು ಇಂಡಸ್ಟ್ರಿ ಅಂತ ಇರುತ್ತೆ. ಕನ್ನಡಗೋಸ್ಕರ ಒಂದು KFI ಅಂತ ಇದೆ. ಅದರಲ್ಲಿ ನಾನು ನಟನಾಗಿ ಕೆಲಸ ಮಾಡ್ಬೋದು, ರೈಟರಾಗಿ ಕೆಲಸ ಮಾಡ್ಬೋದು, ಲಿರಿಸಿಸ್ಟ್ ಆಗ್ಬೋದು, ಡೈಲಾಗ್ ರೈಟರ್ ಆಗ್ಬೋದು. ಅದೇ ರೀತಿ ಪ್ರತಿಯೊಂದು ಭಾಷೆಗೂ ಇದೆ. ಸಂಸ್ಕೃತಕ್ಕೂ ಕೂಡ ನಾವು ಅದನ್ನು ಸೃಷ್ಟಿ ಮಾಡಬೇಕು. ಸಂಸ್ಕೃತ ಗೊತ್ತಿದ್ದವನಿಗೆ ನೆಕ್ಸ್ಟ್ ಏನಿದೆ ಅವನಿಗೆ ಪ್ಲ್ಯಾಟ್ಫಾರ್ಮು, ಅದನ್ನು ತೋರಿಸ್ಕೊಳ್ಳಿಕ್ಕೆ, ಆ ಒಂದು ಟ್ಯಾಲೆಂಟ್ ತೋರಿಸ್ಕೊಳ್ಳಿಕ್ಕೆ. ಸೊ ಆ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಬೇಕು. ಯಾಕಂದರೆ ನನಗೆ ಸಂಸ್ಕೃತ ಗೊತ್ತಿದೆ, ನನಗೆ ಹಾಡು ಗೊತ್ತಿದೆ, ನಾನು ಸಂಸ್ಕೃತದಲ್ಲಿ ಹಾಡು ಬರಿತಾ ಇದ್ದೀನಿ. ನನಗೆ ಏನು ಪ್ಲ್ಯಾಟ್ಫಾರ್ಮ್ ಇದೆ ಅದನ್ನು ತೋರಿಸ್ಕೊಳ್ಳೋಕ್ಕೆ? ಮುಂಚಿತವಾಗಿ ನನಗೆ ಅಷ್ಟೊಂದು ಏನೂ ಪ್ಲ್ಯಾಟ್ಫಾರ್ಮ್ಸ್ ಅಥವಾ ಅಪಾರ್ಚುನಿಟೀಸ್ ಇಲ್ಲ. ಬಟ್ ನನ್ನ ಜೂನಿಯರ್ಸ್ ಯಾರಿದ್ದಾರೆ ಅಥವಾ ಪೀಪಲ್ ಹೂ ಆರ್ ಲರ್ನಿಂಗ್, ಇವಾಗ ಸಂಸ್ಕೃತ ಕಲಿಯೋರಿಗೆ ಅದನ್ನು ಒಂದು ತೋರಿಸ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ಒಂದು ಐಡಿಯಾ. ಸೊ ಹಾಗಾಗಿ ಅಲ್ಲಿಂದ ಈ ಪ್ಲ್ಯಾಟ್ಫಾರ್ಮ್ ಶುರು ಮಾಡಿದ್ದು. ಇದರಲ್ಲಿ ಕೂಡ ಸುಮಾರು ಜನ ಇವಾಗ ಸಂಸ್ಕೃತ ಕಮ್ಯುನಿಟಿ ಅಂತ ಕ್ರಿಯೇಟ್ ಆದ ತಕ್ಷಣ ಅಲ್ಲಿ ನನಗೆ ಪ್ರತಿಯೊಂದು ಏನೋ ಒಂದು ಮೆಸೇಜ್ ಮಾಡೋದಿದ್ರು, ಟೀ ಕುಡಿಯೋಣ ಬಾ ಅಂತ ಹೇಳೋಕ್ಕೂ ಒಬ್ರು ಯಾರಾದರೂ ಇರಬೇಕಲ್ವ. ಸೊ ಆ ರೀತಿ ಫ್ರೆಂಡ್ ಸರ್ಕಲ್ ಎಲ್ಲ ಇವಾಗ ಕ್ರಿಯೇಟ್ ಆಗಿದೆ. ಅವರವರೇ ಇವಾಗ ಸಂಸ್ಕೃತ ಕಾಫಿ ಹೋಗ್ತಾ ಇರ್ತಾರೆ. ಹ್ಯಾಂಗೆ ಅವರು ಮೀಟ್ ಆಗಿದಾಗಲೂ ಕೂಡ ಸಂಸ್ಕೃತದಲ್ಲೇ ಮಾತಾಡ್ತಾರೆ. ಸೊ ಆ ರೀತಿ ಒಂದು ಅಪಾರ್ಚುನಿಟಿ ಇವಾಗ ಏನು ಕ್ರಿಯೇಟ್ ಆಗಿದೆ. ನನಗೆ ಸ್ವತಃ ಅದು ಇರಲಿಲ್ಲ ಅಲ್ವಾ. ಸೊ ರಿಯಲ್ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ, ನನ್ನ ಕಾಲೇಜ್ ಮೇಟ್ಸ್ ಜೊತೆಗೆ, ನನ್ನ ರಿಲೇಟಿವ್ಸ್ ಜೊತೆಗೆ ನಾನು ಸಂಸ್ಕೃತದಲ್ಲಿ ಮಾತಾಡಬೇಕು ಅನ್ನೋದು ಆ ಒಂದು ಅಷ್ಟೊಂದು ಅಪಾರ್ಚುನಿಟಿ ಇರಲಿಲ್ಲ. ಸೊ ಇವಾಗ ಅದು ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದು ಆಗ್ತಾ ಇರಬೇಕು ಇನ್ನೂ. ಈ ಸಂಸ್ಕೃತ ವಿಷಯದಲ್ಲಿ ಒಂದು ವಿಷಯ ಮಾತಾಡ್ತಾ ಇರ್ತಾರೆ. ಅಂದರೆ ಸಂಸ್ಕೃತದಲ್ಲಿ ಒಂದೇ ಪದದ ಕೇಳಿಸುತ್ತೆ, ಒಂದೇ ಪದ ಅನಿಸುತ್ತೆ, ಆದರೆ ಅದರ ಅರ್ಥ ಬೇರೆ ಇರುತ್ತೆ ಅಂತ. ಹೌದು ಹೌದು. ಸೊ ಒಂದು ಶ್ಲೋಕ ನಾವು ಅರ್ಥ ಮಾಡ್ಕೊಳ್ಬೇಕು ಅಥವಾ ಒಂದು ಸಾಲನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದೇ ಪದದ ಮೇಲೆ ಅದರ ಅರ್ಥ ಅಲ್ಲ, ಅದರ ಸಾಂದರ್ಭಿಕ ಅರ್ಥ ಬೇರೆ ಇರುತ್ತೆ ಅಂತ. ಹೌದಾ? ಕ್ಯಾನ್ ಯು ಗಿವ್ ಒನ್ ಎಕ್ಸಾಂಪಲ್? ಹೌದು. ಇವಾಗ ನೀವು ಹೇಳಿದ್ದು ನಿಜ. ಒಂದು ಪದಕ್ಕೆ ಇವಾಗ ಕೇಶವ ಅಂತ ನಾನು ಹೇಳ್ತೀನಿ. ಆ ಪದದ ಅರ್ಥ ಏನು? ಕೃಷ್ಣನ ಹೆಸರು ಅಂತ ಕಾಮನ್ ಅರ್ಥ ನಾವು ತಗೊಳ್ಬಹುದು. ಅದೇ ಒಂದು ಶ್ಲೋಕದಲ್ಲಿ ಕೇಶವಂ ಪತಿತಂ ದೃಷ್ಟ್ವಾ ಪಾಂಡವಾಹ ಹರ್ಷ ನಿರ್ಭರಾಹ ರುದಂತಿ ಕೌರವಾ ಸರ್ವೇ ಹಾಹ ಕೇಶವ ಕೇಶವ ಅಂತ ಇದೆ. ಸೊ ಇದರಲ್ಲಿ ಕೇಶವಂ ಪತಿತಂ ದೃಷ್ಟ್ವಾ, ಕೇಶವ ಬೀಳುವುದನ್ನು ನೋಡಿ ಪಾಂಡವರು ಎಲ್ಲರೂ ನಗ್ತಾ ಇದ್ದಾರೆ ಅನ್ನೋ ಒಂದು ಅರ್ಥ ಬರುತ್ತೆ ಅಲ್ವಾ. ಅದರ ಅರ್ಥ ಆ್ಯಕ್ಚುಲಿ ಬೇರೆ. ಕೇಶವಂ ಪತಿತಂ ದೃಷ್ಟ್ವಾ, ಶವಂ, ಕೆ ಅಂತ ಹೇಳಿದರೆ ನೀರಿನಲ್ಲಿ ಅಂತ ಅರ್ಥ ಬರುತ್ತೆ. ಶವ ಅಂದರೆ ಒಂದು ಡೆಡ್ ಬಾಡಿ. ಸೊ ನೀರಿನಲ್ಲಿ ಒಂದು ಶವವನ್ನು ನೋಡಿ
ಪಾಂಡವರು ನಗ್ತಾ ಇದ್ದಾರೆ. ಪಾಂಡವಾಹ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ ಮೀನುಗಳು ಅಂತ. ಸೊ ಮೀನುಗಳಿಗೆ ಅದೊಂದು ಆಹಾರ ಇದೆ. ಮೀನುಗಳಿಗೆಲ್ಲ ಒಂದು ಆಹಾರ ಇದೆ. ಒಂದು ನೀರಿನಲ್ಲಿ ಒಂದು ಶವ ಬಿದ್ದಿದೆ. ಮೀನುಗಳು ಯಾಕೆ ಹರ್ಷ ನಿರ್ಭರಾಹ, ಎಷ್ಟು ಸುಹರ್ಷಿತರಾಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ, ಯಾಕೆ ಅಂದರೆ ನೀರಿನಲ್ಲಿ ಒಂದು ಶವ ಬಿದ್ದಿದೆ, ಆಹಾರ ಸಿಕ್ಕಿದೆ. ಅದೇ ರೀತಿ ಅದೇ ಶವವನ್ನು ನೋಡಿ ರುದಂತಿ ಕೌರವ ಸರ್ವೇ, ಕೌರವರು ಯಾಕೆ ಒಳ್ತಾ ಇದ್ದಾರೆ ಕೇಶವ ಬೀಳೋದು ನೋಡಿ ಅಂತ ಮೊದಲೇ ಅರ್ಥ ತಗೊಳ್ಳೋದಾದರೆ, ಅದೇ ಎರಡನೇ ಅರ್ಥ ನೋಡೋದಾದರೆ ಕೌರವರಿಗೆ ಇನ್ನೊಂದು ಅರ್ಥ ಸಂಸ್ಕೃತದಲ್ಲಿ ಅಂದರೆ ಕಾಗೆಗಳು ಅಂತ ಅರ್ಥ. ಸೊ ಪಾಂಡವಾಹ ಅನ್ನೋದಕ್ಕೆ ಇನ್ನೊಂದು ಅರ್ಥ ಮೀನ, ಕೌರವಾಹ ಅನ್ನೋದಕ್ಕೆ ಇನ್ನೊಂದು ಅರ್ಥ ಕಾಗೆಗಳು. ರುದಂತಿ ಅಂದರೆ ಅವರು ಕೂಕ್ಕೊಳ್ತಾ ಇದ್ದಾರೆ. ಸೊ ಕಾಗೆಗಳು ಕೂಡ ಕೂಕ್ಕೊಳ್ತಾ ಇದ್ದಾರೆ ನೀರಿನಲ್ಲಿ ಆ ಶವನನ್ನು ನೋಡಿ. ಹಾ ಹಾ ಕೇಶವ ಕೇಶವ, ಹಾ ಹಾ ಅಲ್ಲಿ ನೋಡು ನೀರಿನಲ್ಲಿ ಶವ ಬಿದ್ದಿದೆ, ನೀರಿನಲ್ಲಿ ಶವ ಬಿದ್ದಿದೆ ಅನ್ನೋದೊಂದು ಅರ್ಥ, ಆ್ಯಕ್ಚುಯಲ್ ಅರ್ಥ. ಅದನ್ನು ಆ್ಯಕ್ಚುಲಿ ನೋಡೋದಾದರೆ ಕೇಶವಂ ಪತಿದಂ ದೃಷ್ಟ್ವಾ ಪಾಂಡವ ಹರ್ಷ ನಿರ್ಭರಾಹ ಅನ್ನೋದಾದರೆ ಪಾಂಡವ್ರು ಯಾಕೆ ನಗ್ತಾ ಇದ್ದಾರೆ ಕೇಶವ ಬೀಳೋದನ್ನು ನೋಡಿ, ಕೌರವ್ರು ಯಾಕೆ ಅಳ್ತಾ ಇದ್ದಾರೆ ಅನ್ನೋದು ಒಂದು ಅರ್ಥ ಆಗ್ಬೋದಿತ್ತು. ಆದರೆ ಇಲ್ಲಿ ಆ್ಯಕ್ಚುಲಿ ರೈಟರ್ ಬರ್ತಿದ್ದು ಇಟ್ ಈಸ್ ಲೈಕ್ ದಿಸ್ ಅಂತ. ಸಚ್ ಎ ಸಿಂಪಲ್ ಸಿನಾರಿಯೋ. ಮೀನುಗಳು ನಗ್ತಾ ಇದ್ದಾವೆ, ಕಾಗೆಗಳೆಲ್ಲ ಕುಕ್ಕೊಳ್ತಾ ಇದ್ದಾವೆ, ನೀರಿನಲ್ಲಿ ಒಂದು ಶವ ಬಿದ್ದಿದೆ. ಇದಿಷ್ಟೇ ಸಿನಾರಿಯೋನ ತಗೊಂಡು ಈ ರೀತಿ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ ಸಂಸ್ಕೃತದಲ್ಲಿ. ಓ ಮೈ ಗಾಡ್. ಅಂದರೆ ಸಾಂದರ್ಭಿಕ ಅರ್ಥಗಳು ಏನಿರುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಎಸ್, ಕಾಂಟೆಕ್ಸ್ಟ್ ಎಲ್ಲ ನಮಗೆ ಗೊತ್ತಿರಬೇಕಾಗುತ್ತೆ. ಓಕೆ. ಹಾಗೆ ನೀವು ಹೇಳಿದ ಹಾಗೆ ಒಂದು ಪದಕ್ಕೆ ಹೆಚ್ಚಿನ ಅರ್ಥಗಳಿರೋದ್ರಿಂದ ಸಾಂದರ್ಭಿಕ ಅರ್ಥ ಬಹಳ ಮುಖ್ಯ ಆಗುತ್ತೆ. ಹೌದು ಹೌದು. ಇದನ್ನು ಡಿಕೋಡ್ ಹೆಂಗೆ ಮಾಡ್ತೀರಿ ನೀವು? ಅಂದರೆ ಈ ರೀತಿ ಫಾರ್ ಅನ್ ಎಕ್ಸಾಂಪಲ್ ಇವಾಗ ಒಂದು ಶ್ಲೋಕ ಕೊಟ್ಟರು, ಹೌದು, ಅದನ್ನು ಡಿಕೋಡ್ ಹೆಂಗೆ ಮಾಡ್ತೀರಿ? ಅಥವಾ ನಿಮ್ಗೆ ಏನಾದರೂ ಸಪೋರ್ಟಿಂಗ್ ಯಾರಾದರೂ ಇದ್ದಾರಾ? ಹಾಂ. ಸೊ ಒಂದು ಸಂಸ್ಕೃತದಲ್ಲಿ ಅದಕ್ಕೆ ವಿಶೇಷತೆ ನೋಡೋದಾದರೆ ಒಂದು ಡಿಕ್ಷನರಿ, ಅಫ್ಕೋರ್ಸ್ ಇವಾಗೆಲ್ಲ ಬಂದಿದೆ, ಆನ್ಲೈನ್ ಡಿಕ್ಷನರೀಸ್ ಎಲ್ಲ ಇದೆ. ಹೇಗೆ ಒಂದು ಪದವನ್ನು ತಗೊಂಡು ಅದಕ್ಕೆ ಬೇರೆ ಬೇರೆ ಅರ್ಥಗಳೇನಿದೆ ಅನ್ನೋದು ಆನ್ಲೈನಲ್ಲಿ ಖಂಡಿತ ಸಿಗುತ್ತೆ. ಕೋಶ ಸಂಸ್ಕೃತ ಡಿಕ್ಷನರಿ ಅಂತ ಇದೆ. ಅದೇ ರೀತಿ ಲರ್ನ್ ಸಂಸ್ಕೃತ.in ಅಂತ ಇದೆ. ತುಂಬ ವೆರಿ ರಿಲಯಬಲ್, ವೆರಿ ಆ್ಯಪ್ಟ್, ಒಥೆಂಟಿಕ್ ಕೂಡ ಎಲ್ಲ ಕೆಲಸ ಮಾಡಿದ್ದಾರೆ ಅದರಲ್ಲಿ. ಅದು ಬಿಟ್ಟರೆ ಒಥೆಂಟಿಕ್ ಇನ್ನೂ ನಾವು ಸ್ವಲ್ಪ ಹಿಂದೆ ಹೋಗಿ ನೋಡೋದಾದರೆ ಅಮರಕೋಶ ಅನ್ನೋದು ಸಂಸ್ಕೃತ ಒಂದು ಗ್ರಂಥ. ಎಸ್, ಅಮರಸಿಂಹ ರಚನೆ ಮಾಡಿದ್ದು. ಅದರಲ್ಲಿ ಒಂದು ಸೆಕ್ಷನ್ಸ್ ಅಂತ ಮಾಡಿರ್ತಾರೆ. ಸೊ ನೇಚರಿಗೆ ರಿಲೇಟೆಡ್ ಆಗಿರೋವಂಥ ಪದಗಳು ಒಂದು ಸೆಕ್ಷನಲ್ಲಿ ಬರುತ್ತೆ. ಮನೆ, ಈ ರೀತಿ ಹಾಸ್ಪಿಟಲ್ಲು, ಅದೇ ರೀತಿ ಆಫೀಸು, ಈ ರೀತಿ ಪದಗಳೆಲ್ಲ ಒಂದು ಸೆಕ್ಷನಲ್ಲಿ ಬರುತ್ತೆ. ಆಕ್ಯುಪೇಷನಲ್, ಪೊಲೀಸು ಅಥವಾ ಎಂತ ಡಾಕ್ಟರು, ಈ ರೀತಿ ರಾಜ, ಈ ಥರದ್ದೆಲ್ಲ ಒಂದು ಸೆಕ್ಷನಲ್ಲಿ ಬರುತ್ತೆ. ಸೊ ಈ ರೀತಿ ಸೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ ಅಮರ ಕೋಶದಲ್ಲಿ. ಸೊ ಅದು ಶ್ಲೋಕದ ರೂಪದಲ್ಲಿದೆ. ಒಂದು ಪದದ ನಿಮಗೆ ಅರ್ಥ ಬೇಕು ಅಂತ ಹೇಳಿದರೆ ಆ ಶ್ಲೋಕಕ್ಕೆ ಹೋಗಿ ನೀನು ರಿಲೇಟ್ ಮಾಡಿ, ಆ ಪದ ಬೇಡ ಅಂದರೆ ಇನ್ನೊಂದು ಪದ ನಂಗೆ ಯೂಸ್ ಮಾಡಬೇಕು ಅಂತ ಹೇಳಿದರೆ ಆ ಪದವನ್ನು ಚೂಸ್ ಮಾಡಿ ಐ ಕ್ಯಾನ್ ಯೂಸ್ ಇಟ್ ಹಿಯರ್. ಸೊ ಈ ರೀತಿಯಾದ ತುಂಬ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಆಲ್ರೆಡಿ ಇದೆ, ತುಂಬ ಸುಮಾರು ವರ್ಷಗಳಿಂದ ಸಂಸ್ಕೃತದಲ್ಲಿ. ಸೊ ಈಗ ಒಂದು ಸಾಲಿನ ಫಾರ್ಮೇಷನ್ ಹೇಗಿರುತ್ತೆ? ಹಾಂ, ತುಂಬ ವಿಶೇಷತೆ ಸಂಸ್ಕೃತದಲ್ಲಿ ಅಂತ ಹೇಳಿದ್ರೆ ಯಾವ ಪದ ಎಲ್ಲಿ ಬೇಕಾದರೂ ನೀನು ಹಾಕ್ಬೋದು ಅನ್ನೋದು ಒಂದು ಇದು. ಓಕೆ. ಈಗ ಅಹಂ ಗೃಹಂ ಗಚ್ಚಾಮಿ, ನಾನು ಮನೆಗೆ ಹೋಗ್ತೇನೆ. ಗೃಹಂ ಅಹಂ ಗಚ್ಚಾಮಿ, ಮನೆಗೆ ನಾನು ಹೋಗ್ತೀನಿ. ಗಚ್ಚಾಮಿ ಅಹಂ ಗೃಹಂ, ಗಚ್ಚಾಮಿ ಗೃಹಂ ಅಹಂ. ಯಾವುದು ಎಲ್ಲಿ ರೀತಿ ಯಾವ ಪದವನ್ನು ಎಲ್ಲಿ ಹೇಳಿದರೂ ಕೂಡ ಅದು ಒಂದೇ ಅರ್ಥದಲ್ಲಿ ಬರುತ್ತೆ ಸಂಸ್ಕೃತದಲ್ಲಿ. ಭಾರತೀಯ ಭಾಷೆಗಳದು ಅದೇ ವಿಶೇಷತೆ. ಕನ್ನಡದಲ್ಲೂ ಕೂಡ ನಾವು ಹಾಗೆ ಹೇಳ್ತೀವಿ ಕನ್ನಡದಲ್ಲಿ ನಾವು ಹಾಗೆಯೇ ಕನ್ನಡದಲ್ಲಿ ಕೂಡ ಹೇಳ್ತೀವಿ. ಸೊ ದ್ಯಾಟ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಭಾರತೀಯ ಭಾಷೆಗಳು. ಬಟ್ ಅದು ಇಂಗ್ಲಿಷಲ್ಲಿ ಸಾಧ್ಯ ಇಲ್ಲ, ಅನ್ಫಾರ್ಚುನೇಟ್ಲಿ. ಅಂದರೆ ಒಂದೇ ಸಾಲನ್ನ ಬೇರೆ ಬೇರೆ ರೀತಿಯಲ್ಲಿ ನಾನು ಹೇಳ್ಬೋದು. ಎಸ್. ತುಂಬ ಫ್ಯಾಸಿನೇಟಿಂಗ್, ವಾವ್ ಅನಿಸಿದ ಗ್ರಂಥ ಯಾವುದು ನಿಮಗೆ ಸಂಸ್ಕೃತದಲ್ಲಿ ಚಂದ ಅನಿಸಿದ್ದು? ಎಸ್, ತುಂಬ ಗ್ರಂಥಗಳಿದೆ. ಅಂದರೆ ನಾವು ಸಂಭಾಷಣೆಯಿಂದ ಶುರು ಮಾಡಿರೋದ್ರಿಂದ
ಪ್ಲಸ್ ನಾನು ವ್ಯಾಕರಣ ತಗೊಂಡಿರೋದ್ರಿಂದ ಸಾಹಿತ್ಯದ ಒಂದು ಡಿಪಾರ್ಟ್ಮೆಂಟಲ್ಲಿ ಅಷ್ಟು ನನಗೆ ಇದು ಇಲ್ಲ. ಬಟ್ ಸಂಭಾಷಣೆಗೆ ತುಂಬ ಕ್ಲೋಸ್, ತುಂಬ ಸರಳವಾದಂಥ ಒಂದು ಗ್ರಂಥ ರಾಮಾಯಣ. ಅದರದ್ದು ಉದ್ದೇಶ ಕೂಡ, ವಾಲ್ಮೀಕಿಯವರ ಉದ್ದೇಶ ಕೂಡ ಅದು ಯಾಕೆ ಅಷ್ಟು ಸರಳ, ಓದಿದ ತಕ್ಷಣ ಬೇಸಿಕ್ ಸಂಸ್ಕೃತ ಗೊತ್ತಿದ್ರೂ ಸಾಕು ಆ ಒಂದು ಗ್ರಂಥ, ಆ ಒಂದು ಕಾವ್ಯ ಓದೋದಕ್ಕೆ. ಅಷ್ಟು ಸರಳವಾಗಿ ಯಾಕೆ ಮಾಡಿದ್ದಾರೆ ವಾಲ್ಮೀಕಿ ಅಂತ ಹೇಳಿದರೆ, ಅದು ಎಲ್ಲರಿಗೂ ತಲುಪಬೇಕು, ಜನಸಾಮಾನ್ಯರಿಗೆ ತಲುಪಬೇಕು. ತುಂಬ ಕಾಂಪ್ಲಿಕೇಟೆಡ್ ವರ್ಡ್ಸ್ ಹಾಕೋದು ಬೇಡ, ಅದರಲ್ಲಿ ತುಂಬ ಒಂದು ಕಾಂಪ್ಲಿಕೇಶನ್ಸ್ ಬೇಡ. ಸರಳ ಸಂಸ್ಕೃತದಲ್ಲೇ ನಾನು ಇದನ್ನು ರಚನೆ ಮಾಡ್ತೀನಿ, ಆದಷ್ಟು ಎಷ್ಟು ಜನರಿಗೆ ಅದು ತಲುಪಬೇಕೋ ಅದು ತಲುಪಲಿ ಅನ್ನೋ ಒಂದು ಉದ್ದೇಶದಿಂದನೇ ವಾಲ್ಮೀಕಿಯವರು ರಚನೆ ಮಾಡಿದ್ದು. ಸೊ ಅದು ತುಂಬ ಸಿಂಪಲ್ ಆಗಿದೆ ಅನ್ನೋ ಕಾರಣದಿಂದ ನಂಗೆ ತುಂಬ ಇಷ್ಟ. ಸೊ ವಾಲ್ಮೀಕಿ ರಾಮಾಯಣ ಬಹಳ ಇಷ್ಟ. ಎಸ್, ಅದೆಲ್ಲ ನಾವು ಸಂಸ್ಕೃತ ಶ್ಲೋಕ ಅಂತ ಅಂದಾಗ ಸಿನಿಮಾಗಳಲ್ಲಿ ಬಹಳಷ್ಟು ಬಳಕೆಯಾಗಿದೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಕಮಲೇ ಕಮಲೋತ್ಪತ್ತಿ, ಅದು ಆಲ್ ಟೈಮ್, ಯಾರಿಗೆ ಸಂಸ್ಕೃತ ಬರಲಿಲ್ಲ ಅಂದ್ರೂ ಕೂಡ ಅದು ಬಾಯಲ್ಲಿ ಹಾಗೇ ಬಂದ್ಬಿಡತ್ತೆ. ಅಷ್ಟು ಫೇಮಸ್ ಮೂವಿ, ಫೇಮಸ್ ಸನ್ನಿವೇಶ ಅದು. ಸೊ ಈ ರೀತಿ ಒಂದು ಯಾವುದನ್ನಾದ್ರೂ ಕ್ರಿಯೇಟ್ ಮಾಡಿ ಹೇಳಬೇಕು ಅನ್ನೋದಾದರೆ ಅದಕ್ಕೇನಾದರೂ ರೂಲ್ಸ್ ಇರುತ್ತಾ? ಹೌ ಟು ಕ್ರಿಯೇಟ್ ದೋಸ್ ವರ್ಡ್ಸ್, ಅಂದರೆ ಹೇಗೆ ಅದರ ಹೋಲಿಕೆ, ಹೇಗೆ ರಚನೆ? ಹೌದು, ಈಗ ಒಂದು ಹಾಡು ನಾವು ಕನ್ನಡದಲ್ಲೇ ಹೇಗೆ ರಚನೆ ಮಾಡ್ತೀವಿ, ಅದಕ್ಕೊಂದು ಟ್ಯೂನ್ ಇರುತ್ತೆ, ಅದಕ್ಕೆ ಟ್ಯೂನಿಗೆ ತಕ್ಕ ಹಾಗೆ ಸಂಸ್ಕೃತ ಅಥವಾ ಕನ್ನಡ ಪದಗಳನ್ನು ಹಾಕಿ ಹಾಡು ಮಾಡ್ತಾರೆ. ಶ್ಲೋಕಗಳಲ್ಲಿ ಸುಮಾರು ಛಂದಸ್ಸು ಅಂತೆಲ್ಲ ಇರುತ್ತೆ. ಸೊ ಒಂದು ವೆರಿ ಕಾಮನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಅ ಆ ಅಂತ ಇದೆ ಅಲ್ವಾ. ಸೊ ಒಂದೇ ಉಸಿರಲ್ಲಿ ಹೇಳುವಂಥದ್ದು, ಆ ಅನ್ನೋದು ಒಂದಕ್ಕಿಂತ ಜಾಸ್ತಿ ಉಸಿರಲ್ಲಿ ಹೇಳುವಂಥದ್ದು. ಸೊ ಆ ರೀತಿಯ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಪ್ರಥಮ ಒಂದನೇ ಸಾಲಲ್ಲಿ ನನಗೆ 8 ಕೌಂಟ್ಸ್ ಮಾತ್ರ ಬರಬೇಕು ಅನ್ನೋ ಒಂದು ರೂಲ್ ಇರುತ್ತೆ. ಛಂದಸ್ಸು ಈ ರೀತಿ ಎಲ್ಲ ಸುಮಾರು ಛಂದಸ್ಗಳಿದೆ. ಅಂದರೆ ಒಂದು ಛಂದಸ್ಸು 8 ಮಾತ್ರೆಗಳಲ್ಲಿ ಬರಬೇಕು ಅನ್ನೋದು ಒಂದು ಛಂದಸ್ಸು, ಆದರೆ ಇನ್ನೊಂದು 12 ಮಾತ್ರೆಗಳಲ್ಲೂ ಬರ್ಬೋದಾದಂಥ ಅದೊಂದು ಛಂದಸ್ಸಿರುತ್ತೆ. ಸೊ ಈ ರೀತಿ ಸುಮಾರು ಛಂದಸ್ಸುಗಳು ಇದೆ ಶ್ಲೋಕ ರಚನೆ ಮಾಡಬೇಕಾದ್ರೆ, ಗ್ರಂಥ ರಚನೆ ಮಾಡಬೇಕಾದ್ರೆ. ಆದರೆ ಇವಾಗ ಹಾಡುಗಳ ರಚನೆ ಮಾಡಬೇಕು ಅಂತ ಹೇಳಿದರೆ ಆ ಲಿಬರ್ಟಿ ಖಂಡಿತ ಇದೆ. ಟ್ಯೂನಿಗೆ ತಕ್ಕಂತೆ ನೀನು ಅದನ್ನು ರಚನೆ ಮಾಡಬಹುದು. ಸೊ ದ್ಯಾಟ್ ಈಸ್ ದಿ ಲಿಬರ್ಟೀಸ್. ಈಗ ಸುಮಾರು ಜನ ರಾಮಕೃಷ್ಣ ಪೇಜತಾಯ ಅಂತ ಅವರು ಯಾವ ಮೋಹನ ಮುರಳಿ ಕರೆಯಿತು ಆ ಹಾಡನ್ನು ಸಂಸ್ಕೃತದಲ್ಲಿ ಬರೆದಿದ್ರು, ಕಾಹಿ ಮೋಹನ ವಂಶಿಕಾತ್ವಾಂ ಅಂತ. ಸೊ ಈ ರೀತಿ ಸುಮಾರು ಭಾವಗೀತೆಗಳನ್ನು ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಸೊ ಆ ಒಂದು ಪ್ರಾಸೆಸ್ಸಲ್ಲಿ ಕೆಲವೊಂದು ಸರ್ತಿ ನಿನಗೆ ಕ್ಯಾಲ್ಕುಲೇಷನ್ಸು ಅಷ್ಟು ತಕ್ಕನಾಗಿ ಬರೋದಿಲ್ಲ. ಸೊ ದ್ಯಾಟ್ ಲಿಬರ್ಟಿ ಇಸ್ ಡೆಫಿನೆಟ್ಲಿ ಟೇಕನ್ ಬೈ ಆಲ್ ದ ಪೋಯೆಟ್ಸ್. ಹಾಗೆ. ಓಕೆ, ಸೊ ನೀವು ಕನ್ನಡ ಹಾಡು ಯಾವುದಾದ್ರೂ ತುಂಬ, ಇವಾಗ ಕೇಸರಿಯ ಹಾಡಿದ್ರಿ, ಬಟ್ ಮೂಲತಃ ಕನ್ನಡದ್ದು ಯಾವುದಾದ್ರೂ ಪ್ರಯೋಗ ಮಾಡಿದ್ದೀರಾ? ಒಂದು ಸಪ್ತಸಾಗರದ ಆಚೆ ಎಲ್ಲೋ ಹಾಡು ಇದು ಮಾಡಿದ್ದೆ. ಓಕೆ. ಇನ್ನೊಂದು ಜೀವ ಹೂವಾಗಿದೆ ಎಲ್ಲನೂ ಮಾಡಿದ್ದೆ. ಸಪ್ತಸಾಗರ ಮೂವಿನಾ ಅಥವಾ ಹಾಡ? ಮೂವಿದು ಹಾಡು. ನೋ ಸಪ್ತಸಾಗರದ. ಓಕೆ, ಕ್ಯಾನ್ ಐ ಸಿಂಗ್ ದಟ್? ಎಸ್. ನೀವು ಹಾಡೋದು ಕೇಳೋದುಂಟೆ, ನಾವು ಅದನ್ನು ಸವಿದೆ ಇರೋದುಂಟೆ. ಸಮಷ್ಟಿ ಇವಾಗ ಸಪ್ತಸಾಗರದ ಆಚೆ ಸಾಂಗ್ ನಮ್ಮೆಲ್ರಿಗೋಸ್ಕರ ಕನ್ನಡದನ್ನು ಸಂಸ್ಕೃತದಲ್ಲಿ ಹಾಡ್ತಾರೆ. ಓಕೆ, ರೆಡಿ? ಎಸ್. ಓಕೆ, ನಾವಂತೂ ಫುಲ್ ರೆಡಿ ಹಾಕೋತಿದ್ದೀವಿ ಅಲ್ರಿ. ಓಕೆ, ಪ್ಲೀಸ್ ಗೋ ಹೆಡ್. 1 2 3 ಸ್ಟಾರ್ಟ್. ನದಿಯೇ ಹಿ ಮೇ ಹೃದಯೇ ತವ ಕೃತೇಹಂ ಪ್ರತೀಕ್ಷೆ ಸತತಂ ತವಾಗಮನಂ ಆದಿನಮಹಂ ಸಮೀಕ್ಷೆ ಸಪ್ತಸಾಗರಾದುತ್ತರಮಹಂ ತ್ವಯಿ ಮೇಲಿತುಂ ಆಶಾಸೇಹಂ. ಎಸ್, ಲವ್ಲಿ. ಎಸ್, ಇದು ಅಂದರೆ ಹೆಂಗೆ ಅದು ಅರ್ಥಗಳ ಹುಡುಕೋದು?
ಎಸ್, ತುಂಬ ಸಿಮಿಲಾರಿಟೀಸ್ ಕೂಡ ಇದೆ ನಾವು ಅಬ್ಸರ್ವ್ ಮಾಡಿದ್ರೆ. ಭಾಷೆ, ಹೌದು. ಹೌದು. ಸೊ ಸಪ್ತ ಸಾಗರದ ಆಚೆ ಎಲ್ಲೋ, ಎಲ್ಲೋ. ಸಪ್ತ ಸಾಗರಾದ್ ಉತ್ತರಂ ಅಹಂ, ನಿನ್ನ ಸೇರುವ ಆಸೆ, ತ್ವಯಿ ಮೇಲಿತುಂ ಆಶಾಸೆ. ಸೊ ಈ ರೀತಿ ತುಂಬ ಸಿಮಿಲಾರಿಟೀಸ್ಗಳೆಲ್ಲ ಇದೆ. ಲವ್ಲಿ. ಸುಮಾರು ದಿವಸ ಆಯಿತು ಹಾಡಿ. ಇಲ್ಲ, ತುಂಬ ಚೆನ್ನಾಗಿ ಹಾಡಿದ್ರಿ. ನೀವು ಮನೇಲಿದ್ದಾಗ ಸಂಸ್ಕೃತ ಮಾತಾಡ್ತೀರಾ, ಕನ್ನಡ ಮಾತಾಡ್ತೀರಾ, ಏನು ಮಾತಾಡ್ತೀರಿ? ಒಂದೊಂದು ಸರ್ತಿ ಅಂದರೆ ಯಾರೋ ರಿಲೇಟಿವ್ ಬಂದಿರ್ತಾರೆ ಅಥವಾ ಅವ್ರ ಎದುರುಗಡೆ ಏನೋ ಸೀಕ್ರೆಟಾಗಿ ಮಾತಾಡಬೇಕು ಅಂದರೆ ಪಟ್ ಅಂತ ಸಂಸ್ಕೃತದಲ್ಲಿ ಸ್ವಿಚ್ ಆಗಿಬಿಡ್ತೀವಿ ನಾವು. ಸೀಕ್ರೆಟ್ ಕೋಡ್. ಹೌದು, ಗುಡ್ ಐಡಿಯಾ. ಸಂಸ್ಕೃತ ಕಲ್ತಂಗೂ ಆಗತ್ತೆ, ನಮ್ದೊಂದು ಸೀಕ್ರೆಟ್ ಲ್ಯಾಂಗ್ವೇಜು ಇರುತ್ತೆ. ಹೌದೌದು. ಸೊ ಅಣ್ಣನೂ ಸ್ವಲ್ಪ ಮಾತಾಡ್ತಾನೆ, ಅಪ್ಪ ಅಮ್ಮ ಎಲ್ಲರೂ ಸ್ವಲ್ಪ ಮಾತಾಡ್ತಾರೆ. ಓಕೆ. ಸೊ ಪಟ್ಟಂತ ಸ್ವಿಚ್ ಆಗೋಷ್ಟು ಮ್ಯಾನೇಜಬಲ್ ಮಾಡ್ತಾರೆ ಎಲ್ಲರೂ. ಫ್ರೆಂಡ್ಸ್ ಜೊತೆನೂ ಹಾಗೆ, ಹೊರಗಡೆ ಎಲ್ಲೋ ಹೋಗ್ತಾ ಇರುವಾಗ ಎಲ್ಲೋ ಒಂದು ಯಾರ್ದೋ ಬಗ್ಗೆ ಹಿಂಗೆ ಚುಡಾಯಿಸ್ಬೇಕು ಅಥವಾ ಏನೋ ಒಂದು ಕಾಮಿಡಿ ಮಾಡಬೇಕು ಅಂದರೆ ಪಟ್ಟಂದೆ ಸಂಸ್ಕೃತದಲ್ಲಿ ಸ್ವಿಚ್ ಮಾಡಿ ಜೋಕ್. ಸೊ ಈ ಥರ ದಿಸ್ ಇಸ್ ದಿ ಭಾಷೆ ಕಲ್ತಂಗೂ ಆಯಿತು, ಸೀಕ್ರೆಸಿ ಮೇಂಟೈನ್ ಮಾಡ್ದಂಗೂ ಆಯಿತು. ಹೌದು. ಓಕೆ. ತುಂಬ ವಿಚಿತ್ರ ಅನ್ನೋ ಅರ್ಥದ ಯಾವುದಾದ್ರೂ ಪದ ಇದೆಯಾ? ಹಾಂ, ಖಂಡಿತ ಇದೆ. ಈಗ ಯಾರಿಗಾದ್ರೂ ಹೇ ಮೂರ್ಖ ಅಂತ ಬೈಬೇಕಿದ್ರೆ ಹೇ ಭಾಂಡ ಅಂತ ಕರೀತಾರೆ. ಇನ್ನೊಂದು ಕೂಷ್ಮಾಂಡ ಅಂತ ಕರೀತಾರೆ. ಕೂಷ್ಮಾಂಡ ಅಂದ್ರೆ ಆಕ್ಚುಲಿ ಕುಂಬಳಕಾಯಿ, ಬಟ್ ಅದಕ್ಕೆ ಇನ್ನೊಂದು ಅರ್ಥ ಇವಾಗ ಡಬಲ್ ಎರಡೆರಡು ಅರ್ಥ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಂಪಲ್ಸ್. ಕೂಷ್ಮಾಂಡ ಅಂತ ಹೇಳಿದ್ರೆ ತಲೆಯಲ್ಲಿ ಏನೂ ಇಲ್ಲದೆ ಇರೋನು, ಖಾಲಿ ಇರೋನು ಅಂತ. ಹಾಗೆ ಸೊ ಆ ರೀತಿ ಎಲ್ಲ ಇದೆ. ಓಕೆ, ತುಂಬಾ ಇದೆ ಆ ಥರ. ಹಂಗಾದ್ರೆ ಇನ್ಮೇಲೆ ಸಮಷ್ಟಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಫುಲ್ ತಲೆ ಎಲ್ಲ ಕಿವಿಯಾಗಿಸ್ಕೋಬೇಕು ಅನ್ಸುತ್ತೆ ಅವ್ರೇನು ಮಾತಾಡ್ತಿದ್ದಾರೆ ಅಂತ, ಅಂದ್ರೆ ಯಾವ ಅರ್ಥದಲ್ಲಿ ಮಾತಾಡ್ತಿದ್ದಾರೆ ಅಂತ ಕಾನ್ಶಿಯಸ್ ಆಗ್ತಾರ ಜನ. ನೀವು ಸಡನ್ ಆಗಿ ಬೇರೆ ಲ್ಯಾಂಗ್ವೇಜಿಗೆ ಸ್ವಿಚ್ ಆಗ್ತಾ ಇದ್ದ ಹಾಗೆ ನಿಮ್ಮ ಸುತ್ತಮುತ್ತ ಇರೋರು ಗೊತ್ತಿರೋರು ಅವರು ಸ್ವಿಚ್ ಆಗಿಬಿಡ್ತಾರೆ. ಬಟ್ ಅದರ್ವೈಸ್ ಸುತ್ತಮುತ್ತಿನವರು ಅಷ್ಟು ಇದು ಮಾಡೋಕ್ಕಾಗಲ್ಲ, ಕ್ಯಾಚ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಬಟ್ ಹಂಗೆ ನೋಡಿದ್ರೆ ಕೆಲವೊಂದು ಸರ್ತಿ ದೇ ಕ್ಯಾನ್ ಆಲ್ಸೋ ಕ್ಯಾಚ್, ಯಾಕಂದರೆ ಇಟ್ ಇಸ್ ವೆರಿ ಸಿಮಿಲರ್ ಟು ಇವಾಗಿನ ಭಾಷೆಗಳಿಗೆಲ್ಲ ತುಂಬ ಸಿಮಿಲರ್ ಇದೆ. ಸೊ ಹಾಗಾಗಿ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು ಮಾತಾಡುವಾಗ. ಓಕೆ, ನಿಮ್ಮ ಟೀಮ್ ಕಾನ್ವರ್ಸೇಷನ್ಸ್ ಆಗೋವಾಗ ಸಂಸ್ಕೃತ ಲ್ಯಾಂಗ್ವೇಜಿನ ಬಗ್ಗೆ ಅಥವಾ ನನಗೆ ಯಾವಾಗಲೂ ಒಂದು ಕುತೂಹಲ ಇರುತ್ತೆ. ಅಂದರೆ ನಮ್ಮ ಹಿಂದಿನ ಗ್ರಂಥಗಳು ಇಟ್ಸ್ ಆಲ್ ಅಬೌಟ್ ಸೈನ್ಸ್, ಆಸ್ಟ್ರಾನಮಿಯಿಂದ ಹಿಡಿದು ಆಯುರ್ವೇದದಿಂದ ಹಿಡಿದು ಬಹುಶಃ ಅವುಗಳನ್ನು ನಾವು ಕಲ್ತಿದ್ದಿದ್ರೆ ಅಥವಾ ಅವುಗಳ ಅರ್ಥ ಕಲ್ತಿದ್ದಿದ್ರೆ ಜೀವನ ಸಲೀಸಾಗ್ತಿತ್ತೇನೋ, ಜ್ಞಾನ ಇನ್ನೊಂದಷ್ಟು ಬೆಳೀತಾ ಇತ್ತೇನೋ, ಹಿಂಗೆ ಅನ್ನಿಸ್ತಾ ಇರುತ್ತೆ. ಎವ್ರಿಥಿಂಗ್ ವಿ ಹ್ಯಾವ್ ಎವ್ರಿಥಿಂಗ್ ಸ್ಟಿಲ್. ನಾವು ಪಾಶ್ಚಾತ್ಯ ದೇಶಗಳ ಲ್ಯಾಂಗ್ವೇಜಿಗೆ, ಪಾಶ್ಚಾತ್ಯ ದೇಶಗಳ ನಾಲೆಡ್ಜಿಗೆ ಕೊಡೋ ಇಂಪಾರ್ಟೆನ್ಸ್ ಇದೆಯಲ್ಲ, ನಮ್ಮ ಭಾಷೆಗೆ, ನಮ್ಮ ನಾಲೆಡ್ಜಿಗೆ ಯಾವತ್ತೂ ಕೊಡೋದಿಲ್ಲ ಅಂತ ಅನಿಸುತ್ತೆ. ಹೌದು, ಖಂಡಿತ. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ರೀತಿನೇ. ಬಟ್ ಅದಕ್ಕೆ ಒಂದು ಪರಿಹಾರ ಅಥವಾ ಅದಕ್ಕೆ ಒಂದು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಐ ಬ್ರಿಂಗ್ ಇಟ್ ಔಟ್ ಆ್ಯಸ್ ಅ ಟ್ರೆಂಡ್. ಓಕೆ, ವಿ ಮಸ್ಟ್ ಟೇಕ್ ಪ್ರೈಡ್ ಇನ್ ವಾಟ್ ವಿ ಹ್ಯಾವ್. ಸುಮಾರು ಜನ ಕೇಳ್ತಾರೆ ಯಾಕೆ ಸಂಸ್ಕೃತ. ಒಬ್ಬ ಭಾರತೀಯಾಗಿ ಐ ಥಿಂಕ್ ದಟ್ ಕ್ವೆಶ್ಚನ್ ಇಸ್ ಸೋ ರಿಡಿಕ್ಯುಲಸ್. ಫ್ರೆಂಚ್ ದೇಶಕ್ಕೆ ಹೋಗಿ ಯಾಕೆ ಫ್ರೆಂಚ್ ಕಲಿತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ನಿಮ್ಮ ಮೇಲೆ ನಗಾಡ್ತಾರೆ. ಅದೇ ರಷ್ಯಾಕ್ಕೆ ಹೋಗಿ ನೀನು ಯಾಕೆ ರಷ್ಯನ್ ಭಾಷೆ ಮಾತಾಡ್ತಾ ಇದೆಯಾ, ಇಂಗ್ಲೀಷ್ ಮಾತಾಡು ಅಂತ ಹೇಳಿದರೆ ದೇ ವಿಲ್ ಆಲ್ಸೋ ಆಸ್ಕ್ ಮೀ ಅ ಕ್ವೆಶ್ಚನ್, ವಾಟ್ ಆರ್ ಯು ಆಸ್ಕಿಂಗ್ ಅಂತ ಮರು ಪ್ರಶ್ನೆ ಮಾಡ್ತಾರೆ. ಅದೇ ಇವಾಗಿನ ಸ್ಥಿತಿಯಲ್ಲಿ ಪ್ರತಿಯೊಂದು, ಇಲ್ಲೇ ಪಕ್ಕದಲ್ಲೇ ಒಂದು ಮಾಲಿಗೆ ಹೋಗಿದ್ದೆ ನಾನು ಆಗಲೇ, ಎಲ್ಲ ಕಡೆ ಇಂಗ್ಲೀಷ್ದೇ ಬೋರ್ಡ್ಗಳು. ಇಂಗ್ಲೀಷ್ ಓಕೆ, ಡೈರೆಕ್ಟ್ ಸಂಸ್ಕೃತ ಬೇಡ, ರೀಜನಲ್ ಲ್ಯಾಂಗ್ವೇಜಸ್ ಅದು ಯಾಕಿಲ್ಲ? ಕರ್ನಾಟಕದಲ್ಲಿ ಕನ್ನಡದ ಒಂದು ಬೋರ್ಡ್ಗಳು ಯಾಕಿಲ್ಲ? ಕರ್ನಾಟಕದಲ್ಲಿ ಕನ್ನಡ ಬಳಕೆ ಯಾಕಿಲ್ಲ? ಅದೇ ನಾನು ಬೇರೆ ದೇಶಕ್ಕೆ ಹೋದರೆ ಇಟ್ ಈಸ್ ಸೋ ಕಂಪಲ್ಸರಿ, ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಲಿವ್ ದೇರ್ ವಿದೌಟ್ ನೋಯಿಂಗ್ ದಟ್ ಲ್ಯಾಂಗ್ವೇಜ್. ಜಪಾನಿಗೆ ಹೋದರೆ ಅಲ್ಲಿ ಜಪಾನೀಸಲ್ಲೇ ಬರೆದಿರ್ತಾರೆ ಹೊರತು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಾನು ಮಾಡಿ ಅಷ್ಟು ಕಷ್ಟ ಪಡಬೇಕಾಗತ್ತೆ ನಾನು ಅಲ್ಲಿ ಹೋಗಿ ಜೀವನ ಮಾಡಬೇಕು ಅಂದರೆ.
ಅದೇ ರೀತಿ ಭಾರತದಲ್ಲಿ ನಾವೇ ಭಾರತೀಯರಾಗಿ ಯಾಕೆ ಸಂಸ್ಕೃತ ಅಂತ ಕೇಳೋದು ಪ್ರಶ್ನೆ ಏನಿದೆ ಅಲ್ಲ, ಐ ಥಿಂಕ್ ಅದೇ ಒಂದು ರಿಡಿಕ್ಯುಲಸ್ ಕ್ವೆಶ್ಚನ್. ಹೇಟರ್ಸ್ನ ಯಾವಾಗಾದರೂ ಫೇಸ್ ಮಾಡಿದ್ದೀರಾ ನೀವು? ಯಾಕಂದರೆ ಸಂಸ್ಕೃತ ಅಂದ ತಕ್ಷಣ ಅದು ಬ್ರಾಹ್ಮಣತ್ವ, ಹಿಂದುತ್ವ, ಬಲಪಂಥೀಯ ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಸಂಸ್ಕೃತ ಶ್ಲೋಕ ಯಾರಾದರೂ ಒಂದು 2-3 ಸಲ ಹೇಳಿಬಿಟ್ರು ಅಂತ ಹೇಳಿದ್ರು ದೇ ಆರ್ ರೈಟೆಸ್ಟ್. ಹಿಂಗಿದ್ದೇನಾದರೂ ಫೇಸ್ ಮಾಡಿದ್ದೀರಾ? ಅಂದರೆ ಡಿವೈಡ್ ಆಗ್ತಿರುತ್ತೆ ಆವಾಗ ನಮ್ಮ ಪೋಸ್ಟಿನ ಮೇಲೆ ದೇ ವಿಲ್ ಜಡ್ಜ್. ಹೌದು, ಹಂಗಿದ್ದೇನಾದರೂ ಫೇಸ್ ಮಾಡಿದ್ದೀರಾ? ಆನೆಸ್ಟ್ಲಿ ಹೇಳಬೇಕು ಅಂದರೆ ಇಲ್ಲ. ಬಟ್ ಆದರೂ ಕೂಡ ಸ್ವಲ್ಪ ಜನ ಇದ್ದೇ ಇರ್ತಾರೆ, ಜಸ್ಟ್ ಟು ಕಾಮೆಂಟ್ ವೆರಿ ವೆರಿ ವೇಗ್ ಟಾಪಿಕ್ಸ್ ಆಗಲಿ, ಇದು ಸಂಸ್ಕೃತ ಯಾಕೆ, ಸಂಸ್ಕೃತಕ್ಕಿಂತ ಹಳೇದು ಈ ಭಾಷೆ ಇದೆ ಅಂತ ಒಂದು ಯಾವುದೋ ಪರ್ಟಿಕ್ಯುಲರ್ ಜನಾಂಗದವರು ಬಂದು ಇದು ಮಾಡೋದಿದೆ. ಬಟ್ ದ್ಯಾಟ್ ರಿಯಲಿ ಡಸಂಟ್ ಎಫೆಕ್ಟ್ ಅಸ್ ಹಾಗೆ ನೋಡೋದಾದರೆ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಹೇಟರ್ಸ್ಗಿಂತ ಜಾಸ್ತಿ ಸಪೋರ್ಟರ್ಸೇ ತುಂಬ ಜನ ಇದ್ದಾರೆ. ಈಗ ತಮಿಳ್ನಾಡಿಗೆ ಎಷ್ಟು ಸತಿ ಹೋಗಿ ನಾವು ರೈಡೆಲ್ಲ ಹೋಗಿ ಬಂದಿದ್ದೀವಿ, ತಮಿಳ್ನಾಡಲ್ಲೇ ಎಷ್ಟು ವ್ಲಾಗ್ ಎಲ್ಲ ಮಾಡ್ತಾಯಿದ್ದೀವಿ. ಅಲ್ಲಿ ನಿಜವಾಗಿಯೂ ಅವ್ರು ತುಂಬಾ ಸಪೋರ್ಟ್ ಮಾಡಿದರು. ಕರ್ನಾಟಕದಲ್ಲಿ ಇಷ್ಟರವರೆಗೂ 2 ವರ್ಷ ಆಯಿತು ನಾವು ಕಬ್ಬನ್ ಪಾರ್ಕಲ್ಲಿ ಸಂಸ್ಕೃತ ಹೇಳ್ಕೊಡ್ತಾ. ಎಲ್ಲರೂ ಕೂಡ, ಈವನ್ ಸೆಕ್ಯೂರಿಟಿಯವರು ಕೂಡ ಬಂದು ಸಂಸ್ಕೃತ ನಾವು ತುಂಬ ಒಳ್ಳೆಯದು ಅಂತ ಎಲ್ಲ ಎಷ್ಟು ಚೆನ್ನಾಗಿ ಅವ್ರು ಸಪೋರ್ಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅದು ನೋಷನ್ ಇದೆ, ಕರ್ನಾಟಕದವರು ಅದಕ್ಕೆ ಏನೂ ಸಪೋರ್ಟ್ ಮಾಡೋದಿಲ್ಲ, ಬರೀ ಕನ್ನಡವನ್ನೇ ಸಪೋರ್ಟ್ ಮಾಡ್ತಾರೆ, ಸಂಸ್ಕೃತವನ್ನು ಸಪೋರ್ಟ್ ಮಾಡ್ತಿಲ್ಲ ಅಂತ. ದಟ್ ಈಸ್ ಅಬ್ಸಲ್ಯೂಟ್ಲಿ ಫಾಲ್ಸ್ ಅಂತ ವಿತ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಕೆಫೇಸಲ್ಲಿ ಆಗಿರ್ಬೋದು, ಚಿಕ್ಕ ಚಿಕ್ಕ ಹೋಟೆಲ್ಗಳಿಗಾದರೂ ನಾವು ಹೋಗಿ ಈ ಥರ ಕಮ್ಯುನಿಟಿ ಮೀಟಪ್ಸ್ ಮಾಡ್ತಾ ಇರ್ತೀವಿ, ಸಂಸ್ಕೃತದಲ್ಲೇ ಆರ್ಡರ್ ಮಾಡೋಕ್ಕೂ ಇದು ಮಾಡ್ತೀವಿ. ಹೌದು. ಸೊ ಪಾರ್ಟಿಸಿಪೆಂಟ್ಸಿಗೆ ಎಲ್ಲರಿಗೂ ಹೋಗಿ ಸಂಸ್ಕೃತದಲ್ಲಿ ಆರ್ಡರ್ ಮಾಡಿ ಅಂತ ಒಂದೇನೋ ಟಾಸ್ಕ್ ಕೊಡ್ತೀವಿ. ಅವರು ಎಷ್ಟು ಖುಷಿಯಿಂದ ಇದಕ್ಕೇನು ಹೇಳ್ತಾರೆ, ನಾನು ಅದಕ್ಕೆ ಇಷ್ಟು ರೂಪಾಯಿ ಕೊಡಿ ಅಂತ ಹೇಳೋದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳಬೇಕು. ಸೊ ಕರ್ನಾಟಕ ಮೊದಲನೇದಾಗಿ, ಬಿಕಾಸ್ ಐ ಆಮ್ ಲಿವಿಂಗ್ ಹಿಯರ್, ನಾನು ಇಲ್ಲಿ ಇರೋದ್ರಿಂದ ಎಷ್ಟು ಸಪೋರ್ಟ್ ಇದೆ, ಎಷ್ಟು ಖುಷಿಯಿಂದ ಸಪೋರ್ಟ್ ಮಾಡ್ತಾರೆ ಜನ ಪ್ರತಿಯೊಂದಕ್ಕೂ. ಬಟ್ ಅದನ್ನು ನಾವು ಶುರು ಮಾಡಬೇಕೆ ಅಷ್ಟೇ ಇರೋದು. ಸೊ ಎಲ್ಲ ಸ್ಟೇಟ್ಸಲ್ಲೂ ನಂಗೆ ಅದೇ ಎಕ್ಸ್ಪೀರಿಯನ್ಸ್ ಇದೆ ಹೊರತು ಯಾವ ಹೇಟರ್ಸ್ಗಿಂತ ಜಾಸ್ತಿ ಸಪೋರ್ಟ್ಸೇ ಇದ್ದಾರೆ ತುಂಬ ಜನ. ಲವ್ಲಿ. ವಾಟ್ಸ್ ಯೋರ್ ಬಿಗ್ಗೆಸ್ಟ್ ಡ್ರೀಮ್? ಆಗಲೇ ಹೇಳಿದ್ರಿ ಸಂಸ್ಕೃತ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅದು ಏನೋ ಹೊಸದು ಅಂತ ಅನ್ನಿಸ್ಬಾರ್ದು ಅಂತ. ಸೊ ಅದನ್ನು ಹೊರತುಪಡಿಸಿ ಅಥವಾ ಅದನ್ನು ಆ್ಯಡ್ ಮಾಡಿ ಏನಿದೆ ಡ್ರೀಮ್? ಒಬ್ಬ ಸಂಸ್ಕೃತದಲ್ಲಿ ರೀಲ್ ಮಾಡ್ತಾ ಇದ್ದಾರೆ, ಸಂಸ್ಕೃತದಲ್ಲಿ ಇನ್ಫ್ಲುಯೆನ್ಸರ್ ಆಗಿದ್ದಾರೆ, ಸಂಸ್ಕೃತದಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಒಂದು ದಿವಸ ಅದು ಯಾವುದೂ ಅಷ್ಟು ಒಂದು ದೊಡ್ಡ ವಿಶೇಷತೆ ಇರಬಾರ್ದು. ಯಾವುದೋ ಒಂದು ರ್ಯಾಂಡಮ್ ಸ್ಟ್ರೀಟಲ್ಲಿ ಯಾರೋ ಒಬ್ಬರು ಸಂಸ್ಕೃತ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದರಲ್ಲಿ ಏನೂ ವಿಶೇಷತೆ ಇರಬಾರ್ದು. ಇಟ್ ಶುಡ್ ಬಿ ಆ್ಯಸ್ ಕ್ಯಾಶುವಲ್ ಆ್ಯಸ್ ಎನಿ ಅದರ್ ಲ್ಯಾಂಗ್ವೇಜ್. ಆ ಥರ ಒಂದು ದಿವಸ ಅಕಸ್ಮಾತ್ ನನಗೆ ಅವಕಾಶ ಇದ್ದರೆ ಅದನ್ನು ನೋಡಿ ಐ ಥಿಂಕ್ ವಿ ವಿಲ್ ಸ್ಟಾಪ್ ದೇರ್. ಇದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಗೊತ್ತಿಲ್ಲ, ಆದರೆ ಒಂದು ದಿವಸ ಜನಸಾಮಾನ್ಯರು ಎಲ್ಲೋ ಒಂದು ಮಾಲಲ್ಲೋ, ಎಲ್ಲೋ ಒಂದು ಸ್ಕೂಲಲ್ಲೋ, ಎಲ್ಲೋ ಒಂದು ಕೆಫೆಯಲ್ಲೋ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ದಾರೆ. ಅದು ದೊಡ್ಡ ವಿಶೇಷತೆ ಏನೂ ಅಲ್ಲ, ಅದು ತುಂಬ ಸಾಮಾನ್ಯವಾದ ಒಂದು ಭಾಷೆ ಆಗಿದೆ. ಐ ಥಿಂಕ್ ದಟ್ ಈಸ್ ದಿ ಗೋಲ್. ಗೋಲ್ ಇರೋದೇ ಪ್ರತಿಯೊಬ್ಬರು ಭಾಷೆ ಮಾತಾಡೋದು. ಅದನ್ನು ಅಂದರೆ ಅಯ್ಯೋ ಸಂಸ್ಕೃತ ಮಾತಾಡ್ತಿದ್ದಾರಲ್ಲ ಅಂತ ಫೀಲ್ ಆಗಬಾರ್ದು. ಸಂಸ್ಕೃತ ಇಸ್ ಅ ನಾರ್ಮಲ್ ಲ್ಯಾಂಗ್ವೇಜ್, ಯಾರು ಮಾತಾಡ್ತಿದ್ದಾರೆ ಅವ್ರವ್ರ ಪಾಡಿಗೆ ಅಂತ. ಯಾಕಂದರೆ ಇದು ಮುಂಚೆ ಆಗದೇ ಇರೋದೇನೂ ಅಲ್ಲ. ಯಾಕಂದರೆ ಆಗಲೇ ಮಾತಾಡ್ತಿದ್ದ ಹಾಗೆ ಕಾಳಿದಾಸನ ಒಂದು ಇದರಲ್ಲೂ ಕೂಡ, ಇನ್ನು ರಾಮಾಯಣವನ್ನು ತೊಗೊಂಡ್ರೂ ಕೂಡ ಅವಾಗಿನ ಈ ಸ್ಟ್ರೀಟ್ ವೆಂಡರ್ಸ್ ಏನಿದ್ರು, ಏನು ಹೇಳ್ತಾರೆ, ಕುಂಭಾರರು ಏನೇನಿದ್ರು, ಎಲ್ಲರೂ ಕೂಡ ಸಂಸ್ಕೃತವನ್ನೇ ಮಾತನಾಡ್ತಾ ಇದ್ರು. ಸ್ವಲ್ಪ ಸ್ವಲ್ಪ ಬೇರೆ ಡೈಲೆಕ್ಟ್ಸ್, ಪ್ರಾಕೃತ, ಅಪಭ್ರಂಶಗಳೆಲ್ಲ ಇತ್ತು, ಆದರೆ ಸಂಸ್ಕೃತವನ್ನೇ ಮಾತಾಡ್ತಾ ಇದ್ರು. ಹಾಗಾಗಿ ಇದು ಕೇವಲ ಬ್ರಾಹ್ಮಣತ್ವದ ಭಾಷೆ, ಇದು ಕೇವಲ ಒಂದು ರಿಲಿಜನ್ನಿಗೆ ಮಾತ್ರ ಸೀಮಿತ ಪಡಿಸಿದ್ದು ಅಂತ. ಐ ಥಿಂಕ್ ದ್ಯಾಟ್ ಈಸ್ ದಿ ನೋಷನ್ ವಿ ಹ್ಯಾವ್ ಟು ಲೀವ್ ಬಿಹೈಂಡ್. ಲವ್ಲಿ. ಅಂದರೆ ನಿಮ್ಮ ಪೇಜಿಗೆ ಹೋದರೆ ಸಂಸ್ಕೃತದ ಸೌಂದರ್ಯ ಗೊತ್ತಾಗ್ತಾ ಹೋಗುತ್ತೆ. ಸಂಸ್ಕೃತನ ನಾವು ಇವತ್ತಿನ ಭಾಷೆಗೆ ಹೆಂಗೆ ಬಳಕೆ ಮಾಡ್ಕೋಬಹುದು, ಇವತ್ತಿನ ಹಾಡುಗಳಿಗೆ ಹೆಂಗೆ ಬಳಕೆ ಮಾಡ್ಕೋಬಹುದು, ಪಾಡ್ಕಾಸ್ಟ್ ಹೇಗೆ ಮಾಡಬಹುದು ಅನ್ನೋದನ್ನು ಸಮಷ್ಟಿ ಹೇಳಿದ್ದಾರೆ. ನನಗೆ ಓ ಮೈ ಗಾಡ್ ಪಾಡ್ಕಾಸ್ಟ್ ಮಾಡಿದ್ರು ಅಂತಲೇ ಆಶ್ಚರ್ಯ ಆಗಿಬಿಡಿತ್ತು ನನಗೆ.
ಸಮಷ್ಟಿ ಒಂದು ದೊಡ್ಡ ಕನಸಿನ ಜೊತೆ ಶುರು ಮಾಡ್ಕೊಂಡಿದ್ದೀರಾ ನಿಮ್ಮ ಯಾನಾನ. 2 ವರ್ಷ ಆಗಿದೆ, ಆದರೆ ಆದಷ್ಟು ಬೇಗ ನಿಮ್ಮ ಕನಸು ಸಾಕಾರ ಆಗಲಿ. ಕಬ್ಬನ್ ಪಾರ್ಕಿಗೆ ನೀವೇನಾದರೂ ಹೋದ್ರಿ ಅಂದರೆ ಸಂಸ್ಕೃತದಲ್ಲೇ ಮಾತಾಡೋ ತಂಡ ಇರುತ್ತೆ, ಅವರನ್ನು ನೋಡಿ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಪ್ರತಿ ಬಾರಿನೂ ಹೋಗ್ತಾರೆ, ಸಂಸ್ಕೃತದಲ್ಲಿ ಮಾತಾಡ್ತಾರೆ, ಜೊತೆಗೆ ನೀವು ಹೋದರೆ ನಿಮಗೂ ಸಂಸ್ಕೃತ ಕಲಿಸ್ತಾರೆ. ಸೊ ಆಶ್ಚರ್ಯ ಆಗುವಂತಹ ವಿಶೇಷತೆ ಏನೂ ಇಲ್ಲ. ಆದರೆ ಈವಾಗಿನ ಕಾಲಕ್ಕೆ ನಿಜವಾಗಿ ಒಂದು ಸ್ಪೆಷಲ್ ಪ್ರಯತ್ನ, ಒಂದು ವಿಶಿಷ್ಟ ಪ್ರಯತ್ನ. ಆಲ್ ದ ವೆರಿ ಬೆಸ್ಟ್. ನೀವು ಅಂದುಕೊಂಡ ಹಾಗೆ ಆದಷ್ಟು ಬೇಗ ಸಂಸ್ಕೃತ ಕಲೀಲಿ. ಹಾಗೆ ನಮ್ಮ ಜ್ಞಾನ ಏನಿದೆ, ನಮ್ಮ ಗ್ರಂಥಗಳೇನಿದೆ, ನನಗೇನು ಅನಿಸುತ್ತೆ ಅಂದರೆ ನಮ್ಮ ಗ್ರಂಥಗಳಲ್ಲಿರೋ ಜ್ಞಾನ ಜನರಿಗೆ ಬರಬೇಕಂದ್ರೆ ಆ ಭಾಷೆ ಪರಿಚಯ ಆಗಬೇಕು. ಭಾಷೆ ಪರಿಚಯ ಆದಾಗ ನಮ್ಮ ಹಿರಿಯರ ಜ್ಞಾನ ಏನಿತ್ತು ಅದು ನಮಗೆ ಖಂಡಿತ ಅರ್ಥ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ನಿಮ್ಮ ಜೊತೆ ತುಂಬ ಖುಷಿ ಆಯಿತು, ತುಂಬ ವಿಷಯಗಳನ್ನು ತಿಳ್ಕೋಬೇಕು ಅನಿಸ್ತು. ಸಂಸ್ಕೃತದ ಬಗ್ಗೆ ಇನ್ಮೇಲೆ ನಾನು ಕಲಿಬೇಕು ಅಂತ ಅನ್ನಿಸ್ತಾ ಇದೆ. ಸೊ ವೀಕ್ಷಕರೇ, ಒಂದು ಸಣ್ಣ ಟಾಸ್ಕ್ ಕೊಡಲ ನಿಮಗೆ. ವಾಟರ್ ಬಾಟ್ಲಿಗೆ ಸಂಸ್ಕೃತದಲ್ಲಿ ಏನಂತಾರೆ? ಪಾಡ್ಕಾಸ್ಟ್ ನೋಡಿದ್ದೀರಾ? ಅದಕ್ಕೆ ಇಡೀ ಪಾಡ್ಕಾಸ್ಟ್ನಲ್ಲಿ ಆನ್ಸರ್ ಇದೆ. ನೀವು ನೋಡಿರ್ತೀರಾ, ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸಮಷ್ಟಿ. ವೆರಿ ವೆರಿ ಹ್ಯಾಪಿ. ನನಗೆ ತುಂಬ ಖುಷಿ ಆಯಿತು. ಧನ್ಯವಾದ. ಧನ್ಯವಾದ. ಸೊ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬೆಂಗಳೂರು ಬಸ್ ಮುಗಿಸ್ತಾ ಇದ್ದೀವಿ. ಅದರ ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಆದರೆ ನೆನಪಿದೆಯಲ್ಲ, ವಾಟರ್ ಬಾಟ್ಲಿಗೆ ಏನಂತಾರೆ? ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಬಿ ವೇಟಿಂಗ್. ನಮಸ್ಕಾರ.